ಆಕಾಶವಾಣಿ ಸ್ಟಾನ್ಫರ್ಡ್ ವಿಶ್ವವಿದ್ಯಾಲಯ ಸಿದ್ಧಪಡಿಸಿರುವ ಜಗತ್ತಿನ ಶೇಕಡ 2 ವಿಜ್ಞಾನಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕುವೆಂಪು ವಿಶ್ವವಿದ್ಯಾನಿಲಯದ ಡಿಪಾರ್ಟ್ಮೆಂಟ್ ಆಫ್ ಪಿಜಿ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಇನ್ ಮ್ಯಾಥಮೆಟಿಕ್ಸ್ನ ಡಾಕ್ಟರ್ ಬಿಜೆ ಗಿರೀಶ್ ಅವರೊಂದಿಗೆ ಸಂವಾದ. ಈ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಇತ್ತೀಚೆಗೆ ತಾನೇ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳ ಪಟ್ಟಿಯನ್ನು ಹೊರತರಲಾಯಿತು. ಆ ಶ್ರೇಷ್ಠ ವಿಜ್ಞಾನಿಗಳ ಪಟ್ಟಿಯಲ್ಲಿ ಶೇಕಡ 2ರಲ್ಲಿ ಸ್ಥಾನವನ್ನು ಪಡೆದಿರತಕ್ಕಂತಹ ಒಬ್ಬ ಗಣಿತ ವಿಜ್ಞಾನಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಗಣಿತ ಅಂತಂದ ಕೂಡಲೇ ಕಬ್ಬಿಣದ ಕಡಲೆ ಅನ್ನುವುದು ಸಾಮಾನ್ಯ ಮಾತು. ಆದರೆ ಕಬ್ಬಿಣದ ಕಡಲೆಯನ್ನು ಹುರಿಗಡಲೆಯಾಗಿ ಸ್ವೀಕರಿಸಿ ಜೀವನವನ್ನು ಗಣಿತಕ್ಕೆ ಮುಡಿಪಾಗಿಟ್ಟು ವಿಶೇಷವಾದಂತಹ ಸಂಶೋಧನೆಗಳನ್ನು ಮಾಡ್ತಾ ಇರೋರ ಪರಿಚಯ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇರುತ್ತೆ. ಕೇಳಿದ್ರೆ, ಇಂದು ನಮ್ಮೊಟ್ಟಿಗಿದ್ದಾರೆ ಕುವೆಂಪು ವಿಶ್ವವಿದ್ಯಾನಿಲಯದ ಡಿಪಾರ್ಟ್ಮೆಂಟ್ ಆಫ್ ಪಿಜಿ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಇನ್ ಮ್ಯಾಥಮೆಟಿಕ್ಸ್ನ ಪ್ರೊಫೆಸರ್ ಆದಂತಹ ಡಾಕ್ಟರ್ ಬಿಜೆ ಗಿರೀಶ್ ಅವರು. ಗಿರೀಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಿಮಗೆ ಕಂಗ್ರಾಟ್ಸನ್ನು ಹೇಳ್ತಾನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ಇದು ಏನಿದು ಪ್ರತಿ ವರ್ಷ ಜಗತ್ತಿನ 2% ವಿಜ್ಞಾನಿಗಳ ಪಟ್ಟಿಯಲ್ಲಿ ತಾವು ಸತತವಾಗಿ 7ನೇ ವರ್ಷ ಸರ್. ಆಕ್ಚುಲಿ ಇದು ಸ್ಟಾರ್ಟ್ ಆಗಿ 7 ವರ್ಷ ಆಗಿದೆ. ಅಂದ್ರೆ ಆರಂಭದ ದಿನದಿಂದ ಇದ್ದೀರಿ. ಅದು ಹೆಂಗಾಯ್ತು ಸರ್ ಅಂದ್ರೆ, ಫಸ್ಟ್ ಲಿಸ್ಟ್ ಬಂದಾಗ ಐ ವಾಸ್ ಇನ್ ಬೆಂಗಳೂರು. ಅಲ್ಲಿ ನಮ್ಮ ಪ್ರೊಫೆಸರ್ ಶಿವಕುಮಾರ್ ಅಂತ ಒಬ್ರು ಇದ್ದಾರೆ. ಅವರು ನನಗೆ ಲಿಸ್ಟ್ ಕಳಿಸಿದ್ರು. ಆ ಲಿಸ್ಟಲ್ಲಿ ನನ್ನ ಹೆಸರು ಇರಲಿಲ್ಲ. ನನಗೆ ಅದು ಏನು ಅಂತ ಬ್ಯಾಕ್ಗ್ರೌಂಡು ಗೊತ್ತಿರಲಿಲ್ಲ, ಅದು ಏನು ಮಾಡ್ತಾ ಇದ್ದಾರೆ, ಯಾವ ಬೇಸು ಏನು ಗೊತ್ತಿರಲಿಲ್ಲ. ಆ ಲಿಸ್ಟಲ್ಲಿ ನಮ್ಮ ಪ್ರೊಫೆಸರ್ ಶಿವಕುಮಾರ್ ಅವ್ರದ್ದಿತ್ತು. ಅವರು ನಮಗೆ ಒಂಥರ ನಮ್ಮ ಗುರುಗಳು, ಬಾಗೇವಾಡಿ ಸರ್ ಹೆಂಗೋ ಹಾಗೆ ಅವರು ನಮಗೆ ಗುರುಗಳು ಸಮಾನ. ಅವ್ರ ಹೆಸರು ನೋಡಿ ನಂಗೆ ತುಂಬ ಸಂತೋಷ ಆಯಿತು. ಬಟ್ ಯಾವುದೋ ಮೂಲೆಯಲ್ಲಿ ನಮ್ಮ ಹೆಸರು ಇರಬೇಕಾಗಿತ್ತು ಅನ್ನೋ ಒಂದು ಬೇಜಾರಿತ್ತು. ಅದ್ರ ಏನು ಡೀಟೇಲು ನನಗೆ ಗೊತ್ತಿರಲಿಲ್ಲ. ಅದು ಜೀವಮಾನ ಸಾಧನೆಗೆ ಅಂತ ಒಂದು, ಇನ್ನೊಂದು ಆ ವರ್ಷಕ್ಕೆ ಅಂತೇಳಿ ಇನ್ನೊಂದು 2 ಲಿಸ್ಟ್ ಬಿಡ್ತಾರೆ ಅವರು. ಇಲ್ಲಿ ಒಂದೇ ಬಿಡಲ್ಲ ಸರ್. ಈ ಸ್ಟಾನ್ಫರ್ಡ್ ವಿಶ್ವವಿದ್ಯಾನಿಲಯ ಪ್ರತಿ ವರ್ಷ ಈ ರೀತಿ 2 ಲಿಸ್ಟ್ ಬಿಡುತ್ತೆ. ಒಂದು ಜೀವಮಾನ ಸಾಧನೆ ಅಂತೇಳಿ, ಇನ್ನೊಂದು ಆ ವರ್ಷದ ಲಿಸ್ಟ್ ಅಂತೇಳಿ. ಆ ವರ್ಷ ಬಿಟ್ಟಾಗ ಮೊದಲನೇ ವರ್ಷ ನಂದು ಜೀವಮಾನ ಸಾಧನೆ ಅವ್ರ ಲಿಸ್ಟ್ ಕಳಿಸಿದ್ರು. ಅದರಲ್ಲಿ ಅವ್ರ ಹೆಸರಿತ್ತು, ನನ್ನ ಹೆಸರು ಇರಲಿಲ್ಲ. ನನಗೆಲ್ಲ ಒಂದು ಸ್ವಲ್ಪ ಬೇಜಾರಾಯ್ತು, ನನ್ನ ಹೆಸರು ಬರಲಿಲ್ಲ ಅಂತ. ಏನೋ ಬರಲಿಲ್ಲ, ಏನೋ ಕಡಿಮೆ ಆಗಿರ್ಬೋದು, ಏನೋ ಕೆಲಸ ಇನ್ನು ಮುಂದೆ ಜಾಸ್ತಿ ಮಾಡೋಣ, ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಮನಸ್ಥಿತಿನೂ ಬಂತು ನನಗೆ. ಬಟ್ ಒಂದು 2 ದಿನ ಬಿಟ್ಟ ಮೇಲೆ ಇನ್ನೊಬ್ರು ನಂಗೆ ಲಿಸ್ಟ್ ಕಳಿಸಿದ್ರು, ನಿನ್ನ ಹೆಸರಿದೆ ನೋಡು ಅಂತೇಳಿ. ಅವಾಗ ನಿಜವಾಗ ಎಷ್ಟು ಸಂತೋಷ ಆಗಿತ್ತು ಅಂತ. ನನಗೆ ಬಹಳ ಸಂತೋಷ ಅಂತಂದ್ರೆ ತುಂಬಾ ಸಂತೋಷ ಆಗಿತ್ತು ಸರ್. ಯಾಕೆಂದರೆ ನಾವು ಎಲ್ಲೋ ಹಳ್ಳಿನಲ್ಲಿ ಬಂದು ಇಲ್ಲೇನೋ ಒಂದು ಮಾಡ್ಕೊಂಡು ಏನೋ ಮಾಡ್ತಾ ಇದ್ವಿ, ಅಂಥದ್ದು ಯಾವುದೋ ಒಂದು ಲಿಸ್ಟಲ್ಲಿ ನಮ್ಮ ಹೆಸರು ಬರ್ತಾ ಇದೆ ಅಂದರೆ ರಿಯಲಿ ಸಂತೋಷ ಇದೆ. ಅದ್ರ ಬಗ್ಗೆ ನಮಗೇನೋ ಒಂದು ತಲೆಗೆ ಹಚ್ಕೊಳ್ಳೋ ಅಂತ ಒಂದು ಜ್ಞಾನ ಏನಲ್ಲ ಸರ್. ಒಂದು ಆ ಲಿಸ್ಟಲ್ಲಿ ನಾವಿದ್ದೀವಲ್ಲ ಅನ್ನೋ ಒಂದು ಸಂತೋಷ. ಶೇಕಡ 2 ವಿಜ್ಞಾನಿಗಳ ಪಟ್ಟಿಯಲ್ಲಿ ನಾವು ಇದೀವಿ ಅನ್ನೋ ಒಂದು ಸಮಾಧಾನ, ಸಂತೋಷ. ಹಾಗಾದ್ರೆ ಈ ವಿಜ್ಞಾನಿಗಳ ಲಿಸ್ಟ್ನಲ್ಲಿ ಹೆಸರು ಬರಬೇಕು ಅಂತಂದ್ರೆ ಏನು ಮಾಡಬೇಕು ಸರ್? ಆ್ಯಕ್ಚುಲಿ ಆ ಲಿಸ್ಟ್ ಏನಿದೆ ಅದು ಬೇಸ್ಡ್ ಆನ್ ಯುವರ್ ಸೈಟೇಷನ್ಸ್, ಯುವರ್ ಪಬ್ಲಿಕೇಶನ್ಸ್, ಯುವರ್ H ಇಂಡೆಕ್ಸ್, I10 ಇಂಡೆಕ್ಸ್, ಅದರಲ್ಲಿ ಮತ್ತೆ ಸಬ್ ಮಾಡ್ತಾನೆ. ನೀವು ಫಸ್ಟ್ ಆತಂದರೆ ನಾವು ಪೇಪರ್ ಬರೆಯುವಾಗ ಗೈಡು, ಸ್ಟೂಡೆಂಟು, ಇನ್ನೊಬ್ರು ಏನೋ ಒಂದು 2-3 ಜನ 4-5 ಜನ ಹಿಂಗೆಲ್ಲ ಕೋ ಆಥರ್ಸ್ ಅಂತ ಇರ್ತಾರೆ. ನೀನು ಎಷ್ಟನೇ ಕೋ ಆಥರ್ ಇದೆಯಾ, ಫಸ್ಟ್ ಆಥರ್ ಇದೆಯಾ, ಕರೆಸ್ಪಾಂಡಿಂಗ್ ಆಥರ್ ಇದೆಯಾ, ಇವುಗಳ ಬೇಸ್ನೆಲ್ಲ ಇಟ್ಕೊಂಡು ಆ ಲಿಸ್ಟಲ್ಲಿ ಅರೌಂಡ್ ಒಂದು 3 ಲಕ್ಷ ಜನ ಬರ್ತಾರೆ ಪ್ರತಿ ವರ್ಷ. ಆ ಲಿಸ್ಟಲ್ಲಿ ನಾವು ಮೇಲೆ ಬರಬೇಕು ಅಂತಂದರೆ ನಾನು ಫಸ್ಟ್ ಆಥರಲ್ಲಿ ಎಷ್ಟಿದ್ದೀನಿ, ಎಷ್ಟು ಸೈಟೇಷನ್ ಆಗಿದೆ, ಸೆಕೆಂಡ್ ಆಥರ್ ಹೋದರೆ ಕೆಳಗಡೆ ಹೋಗ್ತೀನಿ, ಥರ್ಡ್ ಆಥರ್ ಹೋದರೆ ಇನ್ನೂ ಕೆಳಗಡೆ, ಆ ಬೇಸ್ನೆಲ್ಲ ಆ ಸ್ಟ್ಯಾಟಿಸ್ಟಿಕ್ಸನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಮಗೆ ಅಂತೇಳಿ ಒಂದು ಪ್ಲೇಸ್ ಕೊಟ್ಟು ಪಬ್ಲಿಷ್ ಮಾಡ್ತಾರೆ ಸರ್. ಇದು ಕ್ರೈಟೀರಿಯಾ ಇರೋದು. ಹೆಂಗಂತ ಇದರಲ್ಲಿ ಈ ಲಿಸ್ಟಲ್ಲಿ ಹೆಸರು ಬಂದಿದ್ದೀವಿ ಅಂತೇಳಿ ನಾವೇನು ಮಹಾವಿಜ್ಞಾನಿಗಳು ಜ್ಞಾನಿಗಳು ಅಂತೇನು ಅಲ್ಲ. ಈಗ ನಾವು ಎಷ್ಟೇ ಸಾರಿ ಬಂದರೂ ನಮ್ಮ ಸಿ ವಿ ರಾಮನ್ನು, ರಮಾನುಜನ್ನು, ಐನ್ಸ್ಟೀನ್, ನ್ಯೂಟನ್ಗೆ ಅವ್ರಿಗೆ ಕಂಪೇರ್ ಮಾಡ್ಕೊಳ್ಳೋ ನಾವು ತೃಣಮೂಲ ಸರ್. ನಾವಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಒಂದು ಇದನ್ನು ಉಪಯೋಗಿಸ್ಕೊತೀವಿ, ಎಪ್ಸಿಲಾನ್ ಅಂತ. ಎಪ್ಸಿಲಾನ್ ಗ್ರೇಟರ್ ದೆನ್ 0 ಬಟ್ ಇಟ್ ಈಸ್ ವೆರಿ ಸ್ಮಾಲೆಸ್ಟ್ ಕ್ವಾಂಟಿಟಿ ಅಂತ. ಅಂದರೆ ತುಂಬಾ ಚಿಕ್ಕದು ಬಟ್ ಗ್ರೇಟರ್ ದೆನ್ 0 ಅಂತ. ಹಾಗೆ ನಾವು ಕೂಡ ಅಂತ ಅನ್ಕೋಬಹುದು ಸರ್. ಗ್ರೇಟರ್ ದೆನ್ 0 ಅಂತಂದ್ರೆ 0 ಇರೋರು ತುಂಬಾ ಜನ ಇರ್ತಾರಲ್ಲ. 100% ಸರ್ ಇದ್ದಾರೆ. ಯಾಕೆಂತಂದ್ರೆ ನೀವು ಹೇಳೋ ಪ್ರಕಾರದಲ್ಲಿ 3 ಲಕ್ಷ ಜನ ಜಗತ್ತಿನ ಒಂದು ವಿಜ್ಞಾನಿಗಳ ಲಿಸ್ಟ್ ಮಾಡ್ತಾರೆ. ಹೌದೌದು. ಟೋಟಲ್ ಸೈಂಟಿಸ್ಟ್ಗಳಲ್ಲಿ 3 ಲಕ್ಷ ಜನ ತಗೊಳ್ತಾರೆ. ಟೋಟಲ್ ನಮ್ಮ ರಿಸರ್ಚರ್ಸ್ ಏನಿದ್ದಾರೆ ಅದರಲ್ಲಿ ಟಾಪ್
2% ಎಷ್ಟು ಬರ್ತಾರೆ? ಈಗ ಒಂದು 100 ಜನ ಇದ್ದಾರೆ ಅಂತಂದ್ರೆ ನಿಮಗೆ ಗೊತ್ತು 2 ಜನ ಬರ್ತಾರೆ. ಹಾಗೆ ನಮ್ಮ ಸೈಂಟಿಸ್ಟ್ಗಳು ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ, ಅದರಲ್ಲಿ 2% ಅಂದ್ರೆ 3 ಲಕ್ಷ ಪ್ಲಸ್ ಒಂದು ಸ್ವಲ್ಪ ಜನ ಸೇರ್ಕೊಂಡು ಒಂದು 3 ಲಕ್ಷ ಜನ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ನಮ್ಮ ಹೆಸರುಗಳು ಬಂದಿರೋ, ಅದರಲ್ಲಿ ಚೇಂಜ್ ಆಗ್ಬೋದು. ಈ ವರ್ಷ ನನ್ನ ಹೆಸರು ಇರ್ಬೋದು, ನಾಳೆ ನಂದು ಹೊರಗಡೆ ಹೋಗ್ಬೋದು, ಇನ್ನೊಬ್ನ ಇನ್ಕ್ಲೂಡ್ ಆಗ್ಬೋದು, ಅಥವಾ 3 ಲಕ್ಷದ ಬದಲು 2 ಲಕ್ಷಕ್ಕೆ ಬರ್ಬೋದು, ಅದು 2 ಲಕ್ಷದ ಬದಲು 1 ಲಕ್ಷಕ್ಕೆ 1.5 ಲಕ್ಷಕ್ಕೆ ಬರ್ಬೋದು. ಯಾಕೆಂದ್ರೆ ಆ ಸ್ಟ್ಯಾಟಿಸ್ಟಿಕ್ಸ್ ಟೋಟಲ್ ಎಷ್ಟಿರುತ್ತೆ, ಒಂದು 10,000 ಜನ ರಿಸರ್ಚ್ ಮಾಡ್ತಿದ್ದಾರೆ ಅಂತಂದ್ರೆ ಅದರಲ್ಲಿ 2% ಎಷ್ಟು ಜನ ಬರ್ತಾರೆ ಟಾಪ್, ಅವ್ರನ್ನ ಮಾತ್ರ ಪಿಕ್ ಮಾಡ್ಕೊಳ್ಳೋದು. ಈಗ ನನಗೆ ಕುತೂಹಲಕ್ಕಾಗಿ, ನಮ್ಮ ಸಾರ್ವಜನಿಕರ ಕುತೂಹಲಕ್ಕಾಗಿ ಕೇಳ್ತಾ ಇರೋಂಥದ್ದು, ಓಕೆ, ನೀವು ಸುಮಾರು 3 ಲಕ್ಷ ಜನರು ಅಂತಂದ್ರೆ, ಹೌದೌದೌದು, ಅಂದ್ರೆ ಇದುವರೆಗೆ ರಿಜಿಸ್ಟರ್ ಆಗಿರೋರ ಇಲ್ಲ ಆಯ್ಕೆ ಆಗಿರೋರ ಇದನ್ನೆಲ್ಲವನ್ನ ತಗೊಂಡ್ರೆ, ಹೌದೌದು, ತಮ್ಮದು ಯಾವ ಸ್ಥಾನದಲ್ಲಿದೆ ಅದು? ಸರ್ ಆಕ್ಚುಲಿ ನಂದು ವರ್ಷನೂ ಚೇಂಜ್ ಆಗ್ತಾ ಇದೆ. ನಾನು ಫಸ್ಟು ನಂದು ಬಂದಾಗ 60,000 ಚಿಲ್ಲರೆ ಹೆಸರಲ್ಲಿ ಇತ್ತು ನಂದು. 60,000 ಅಂದ್ರೆ 3 ಲಕ್ಷದಲ್ಲಿ ನಾನು 60,000 ಚಿಲ್ಲರದಲ್ಲಿ ನಾನಿದ್ದೆ. ಅದಾದ್ಮೇಲೆ 50,000 ಚಿಲ್ಲರೆ ಒಳಗೆ ಬಂದೆ ನಾನು. ಈ ವರ್ಷ ನಾನು 40,000ಕ್ಕೆ ಬಂದಿದ್ದೀನಿ. ಒಂದು ವರ್ಷ ನಾನು 24,000ಕ್ಕೆ ಬಂದಿದ್ದೆ ನಾನು. ಬಿಫೋರ್ ಲಾಸ್ಟ್ ಇಯರ್ ನಾನು ಆ ವರ್ಷ ಪಬ್ಲಿಕೇಶನ್ ಜಾಸ್ತಿ ಇತ್ತು, ಸೈಟೇಷನ್ 2000 ಜಾಸ್ತಿ ದಾಟಿತ್ತು. ಆ ವರ್ಷ 24,000 ಇದ್ದೆ. ಇನ್ನೊಂದು ಖುಷಿ ಪಡುವಂತ ವಿಷಯ ಸರ್, ನಾನು ಹೆಮ್ಮೆನೂ ಪಡಬೇಕು, ನನ್ನ ವಿದ್ಯಾರ್ಥಿ ಒಬ್ಬ 10,000 ಬಂದಿದ್ದ. ನಿಮ್ಮ ವಿದ್ಯಾರ್ಥಿ? ನನ್ನ ವಿದ್ಯಾರ್ಥಿ. ಇದರಲ್ಲಿ ನಾನು ಖುಷಿ ಪಟ್ಕೊಂಡು ಹೇಳ್ಬೇಕು ಅಂತಂದ್ರೆ ನನ್ನ ಸ್ವಂತ ವಿದ್ಯಾರ್ಥಿಗಳು 9 ಜನ ಈ ಲಿಸ್ಟ್ ಅಲ್ಲಿ ಇದ್ದಾರೆ. ಅಂದ್ರೆ ಗುರುವನ್ನ ನನ್ನ ವಿದ್ಯಾರ್ಥಿಗಳ ಅಂದ್ರೆ ಅವ ಒಬ್ಬ ಮಾತ್ರ ನನಗೆ ಬಂದ, 10,000 ಒಳಗಡೆ ಬಂದ. ಪ್ರಸನ್ನ ಕುಮಾರ್ ಅಂತೇಳಿ ವರ್ಕ್ ಮಾಡ್ತಾ ಇದ್ದಾನೆ ದಾವಣಗೆರೆನಲ್ಲಿ, ಅವನು 10,000 ಒಳಗಡೆ ಬಂದ. ಅದು ಹೆಮ್ಮೆ. ಹಾಗೆ ನಾವು ಅದು ಲಿಸ್ಟ್ ಮೇಲೆ ಅದು ಎಲ್ಲಿ ಬರುತ್ತೆ ಅಂತಂದ್ರೆ, ಅದು ನಂಬರ್, ನಾನು ಹೇಳಿದ್ನಲ್ಲ ಸರ್ ಅವಾಗಲೇ, ಕ್ರೈಟೀರಿಯಾಗಳು ಡಿಫ್ರೆಂಟ್ ಇರುತ್ತೆ. ನಂಬರ್ ಆಫ್ ಆಥರ್ಸು, ಅದರಲ್ಲಿ ನಿಮ್ದು ಎಷ್ಟನೇ ನಂಬರ್ ಇದೆ ಆಥರ್, ಏನು ನೀವು ಕರೆಸ್ಪಾಂಡಿಂಗ್ ಆಥರು, ಫಸ್ಟ್ ಆಥರು, ಸೆಕೆಂಡ್ ಆಥರು, ಏನು ನಿಮ್ದು ಅದ್ರಲ್ಲಿ ಕಾಂಟ್ರಿಬ್ಯೂಷನ್ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ದು ಏನು ಕಾಂಟ್ರಿಬ್ಯೂಷನ್? ಸರ್ ನಂದು ಪೂರ್ತಿ ರಿಸರ್ಚ್ ಅಲ್ಲಿ ಏನಿದೆ, ಐಡಿಯಾಸ್ ಎಲ್ಲ ನಂದೇ ಇರುತ್ತೆ. ಏನು ಮಾಡಬೇಕು ಹುಡುಗರಿಗೆ ರೂಟ್ ಮ್ಯಾಪ್, ಏನು ಸ್ಕೆಚ್ ಇರುತ್ತೆ ಆ ಸ್ಕೆಚ್ ಎಲ್ಲ ನಂದೇ ಇರುತ್ತೆ. ನಾನು ಹೇಳಿರೋ ಸ್ಕೆಚ್ನ ಇಂಪ್ಲಿಮೆಂಟ್ ಮಾಡೋದು ನಮ್ಮ ಸ್ಟೂಡೆಂಟ್ಸು. ನೀವೇನೇ ಹೇಳಿ, ಇವತ್ತು ನಾನು ಈ ಪೊಸಿಷನ್ಗೆ ಬಂದಿದ್ದೀನಿ ಅಂತಂದರೆ ನೀವು ಕೇಳಿರೋ ಪ್ರಶ್ನೆ ಬಹಳ ಸೂಕ್ತ. ಇದಕ್ಕೆ ನನ್ನ ವಿದ್ಯಾರ್ಥಿಗಳು ಮತ್ತು ನನ್ನ ಗುರುಗಳೇ ಕಾರಣ ಅಂತ ನಾನು ಎಲ್ಲಿ ಬೇಕಾದ್ರೂ ಹೇಳ್ಕೊತೀನಿ. ಯಾಕೆಂತಂದರೆ ನಾನು ಹೇಳಿದ ಕೆಲಸನ ಅದನ್ನು ಕಾರ್ಯರೂಪ ಮಾಡೋರು ಯಾರು? ವಿದ್ಯಾರ್ಥಿಗಳು. ಅವ್ರು ಮಾಡಲಿಲ್ಲ ಅಂತಂದರೆ ಅಷ್ಟೂ ಕೆಲಸ ಇವಾಗ ನನಗೆ ವರ್ಷಕ್ಕೆ ಒಂದು ವರ್ಷ 50 ಪೇಪರ್ ಬರುತ್ತೆ, ಒಂದು ವರ್ಷ 30 ಪೇಪರ್ ಬರುತ್ತೆ, ಒಂದು ವರ್ಷ 40 ಪೇಪರ್ ಬರುತ್ತೆ. ಇಷ್ಟು ಪೇಪರ್ ಬರ್ತಿದೆ ಅಂದರೆ ನಾನೊಬ್ಬನೇ ಕೂತ್ಕೊಂಡು ಮಾಡಿದ್ರೆ ಅಷ್ಟು ಪೇಪರ್ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಆ ಪೇಪರ್ಗಳು ಬರ್ತಾ ಇದೆ, ನಂದು ಮಾರ್ಗದರ್ಶನ ಇದೆ, ನಂದು ರೂಟ್ ಮ್ಯಾಪ್ ಇದೆ. ಆ ರೂಟ್ ಮ್ಯಾಪನ್ನ ಫಾಲೋ ಮಾಡೋರು ನನ್ನ ವಿದ್ಯಾರ್ಥಿಗಳು. ನನ್ನ ವಿದ್ಯಾರ್ಥಿಗಳು ನಾನು ಹೇಳಿದ್ದನ್ನು ಕೇಳ್ತಾ ಇದ್ದಾರಲ್ವಾ, ಹಾಗಾಗಿ ವಿದ್ಯಾರ್ಥಿಗಳಿಗೂ ಕ್ರೆಡಿಟ್ ಇದೆ, ನನಗೂ ಕ್ರೆಡಿಟ್ ಇದೆ. ನಾನು ಅವಾಗಲೇ ಹೇಳಿದೆ, ನನ್ನ ಸ್ವಂತ ವಿದ್ಯಾರ್ಥಿಗಳು 9 ಜನ ಇದ್ದಾರೆ ಈ ಲಿಸ್ಟಲ್ಲಿ, ಅದು ಹೆಮ್ಮೆ ನನಗೆ ಅಂತೇಳಿ. ಒಂಥರ ಈ ಇನ್ಶೂರೆನ್ಸ್ ಏಜೆನ್ಸಿ ತಗೊಂಡಾಗ ಏಜೆಂಟ್ ಮಾಡಿದ್ದು ಡೆವಲಪ್ಮೆಂಟ್ ಆಫೀಸರ್ಗಳಿಗೆ ಹೇಗೆ ಕ್ರೆಡಿಟ್ ಆಗುತ್ತೋ, ಅದೇ ತರದಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಮಾಡಿದ್ದು ನಿಮಗೆ ಕ್ರೆಡಿಟ್ ಆಗುತ್ತೆ. ಯಾವುದೇ ಗೈಡಿಗೂ ಕೂಡ ನಾನೊಬ್ಬನೇ ಅಂತಲ್ಲ ಸರ್, ಯಾವುದೇ ಗೈಡು ಕೂಡ ಒಬ್ಬನೇ ಕೂತ್ಕೊಂಡು ಮಾಡಿದ್ರೆ ಒಂದು ವರ್ಷಕ್ಕೆ 4 ರಿಂದ 5 ಪೇಪರ್ ಮಾಡ್ಬೋದು. ಒಬ್ಬ ಗೈಡ್ ಅಂದ್ರೆ 4, ಯಾಕೆಂದ್ರೆ ಅದಕ್ಕೆ ಆದ ಡೆಡಿಕೇಶನ್ ಬೇಕಾಗುತ್ತೆ. ಇಲ್ಲಿ ಐಡಿಯಾ ಸಾವಿರಾರು ಇರ್ಬೋದು ನಿಮ್ಮ ತಲೆನಲ್ಲಿ, ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಈಗ ನೀವು ಪಾಠ ಮಾಡಿಕೊಂಡು, ಮನೆ ನೋಡಿಕೊಂಡು, ಯೂನಿವರ್ಸಿಟಿಯಲ್ಲಿ ಕೊಟ್ಟಿರೋ ಅಡ್ಮಿನಿಸ್ಟ್ರೇಷನ್ ನೋಡಿಕೊಂಡು, ಎಲ್ಲ ನೋಡಿಕೊಂಡು ನಾನು 40 ಪೇಪರ್ ಮಾಡ್ತೀನಿ ನಾನೊಬ್ಬನೇ ಕೂತ್ಕೊಂಡು ಅಂತಂದರೆ ಅದು ಸಾಧ್ಯ ಇಲ್ಲದೆ ಇರೋ ಕೆಲಸ, ತುಂಬಾನೇ ಕಷ್ಟ ಆಗುತ್ತೆ. ಈಗ ನಿಮ್ಮ ವಿಭಾಗಕ್ಕೆ ನೇರವಾಗಿ ಬಂದ್ಬೋಣ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಕಾಂಟ್ರಿಬ್ಯೂಷನ್ ಏನು ಅಂತ. ಹೌದು. ತಮ್ಮ ಈ ಮ್ಯಾಥಮೆಟಿಕ್ಸ್ ರಿಸರ್ಚ್ ಯಾವ ಏರಿಯಾದಲ್ಲಿ? ನಂದು ಸರ್ ಆಕ್ಚುಲಿ ಪ್ಯೂರ್ ಮ್ಯಾಥಮೆಟಿಕ್ಸ್, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಮೊದಲೆಲ್ಲ 2 ಬ್ರಾಂಚ್ ಮಾಡ್ಕೋತಾ ಇದ್ರು. ಈಗ ಆಗಿಲ್ಲ, ಈಗ ಎಲ್ಲದೂ ಕೂಡ ಅಪ್ಲೈಡ್. ಈಗ ಮೊದಲು ನಾವೇನು ಪ್ಯೂರ್ ಅಂತ ತಗೊಳ್ತಾ ಇದ್ವಿ, ಅದನ್ನು ಕೂಡ ನಾವೀಗ ಅಪ್ಲೈಡ್ ಅಂತಾನೆ ಅನ್ಕೋತಾ ಇದ್ವಿ. ಈಗ ಕಂಪ್ಯೂಟರ್ ಫುಲ್ಲಿ ಬೇಸ್ಡ್ ಆನ್ ಕ್ರಿಪ್ಟೋಗ್ರಫಿ, ನಾವೀಗ ಗ್ರಾಫ್ ಥಿಯರಿ ತಗೊಂಡು ಅಲ್ಲೂ ಮಾಡ್ಕೋತಾ ಇದ್ವಿ. ಇಲ್ಲಿ ಫ್ಲೂಯಿಡ್ ಮೆಕ್ಯಾನಿಕ್ಸ್, ನಮ್ಮ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅನ್ನೋದು ಒಂದು ಬ್ರಾಂಚು, ಅದು ಫಿಸಿಕ್ಸ್ ಬ್ರಾಂಚು. ಅಲ್ಲಿ ಬರೋದೆಲ್ಲ ಮ್ಯಾಥಮೆಟಿಕ್ಸೇ. ಅಲ್ಲಿ ಏನು ಬರುತ್ತೆ ಸರ್ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ ಬ್ಲಡ್ ಫ್ಲೋ ಫೈಂಡ್ ಔಟ್ ಮಾಡ್ಬೋದು ನಾವು. ಬ್ಲಡ್ ಫ್ಲೋನಲ್ಲಿ ಯಾವ್ಯಾವ ವೆಸಲಲ್ಲಿ ಯಾವ್ಯಾವ ಪ್ರೆಷರಲ್ಲಿ ಫ್ಲೋ ಆಗ್ತಾ ಇದೆ. ಅದು ಬೇಡಪ್ಪ ಅಂದರೆ ಒಂದು ಕಾರ್ ರೇಡಿಯೇಟರಲ್ಲಿ ಇಂಜಿನ್ ಹೀಟ್ ಆಗ್ತಾ ಇದೆ, ಆ ಇಂಜಿನ್ ಹೀಟನ್ನು ನಾನು ಕೂಲ್ ಮಾಡಬೇಕು. ಇಲ್ಲ ಅಂತಂದರೆ ಇಂಜಿನ್ ಏನಾಗುತ್ತೆ, ಸೀಸ್ ಆಗೋಗುತ್ತೆ. ಅದಕ್ಕೆ ರೇಡಿಯೇಟರ್ನ ಉಪಯೋಗಿಸ್ಕೊತೀವಿ. ಅದಕ್ಕೆ ಕೂಲಂಟ್, ಮೊದಲೆಲ್ಲ ನೀರು ಹಾಕ್ತಾ ಇದ್ವಿ, ಎಲ್ಲಿ ನೀರು ಸಿಕ್ತಿತ್ತೋ ಆ ನೀರು ಹಾಕ್ತಾ ಇದ್ವಿ. ಈಗ ಕೂಲಂಟ್ ಅಂತ ಉಪಯೋಗಿಸ್ತಾ ಇದ್ವಿ. ಆ ಕೂಲಂಟ್ ಅಂದ್ರೆ ಏನು? ಆ ನೀರು ಬದಲು ಕೂಲಂಟ್ ಯಾಕೆ ಹಾಕ್ತಾ ಇದೀವಿ? ಮೊದಲು ರೇಡಿಯೇಟರ್ ತುಂಬ ದೊಡ್ಡದಿರ್ತಿತ್ತು, ಈಗ ಚಿಕ್ಕ ರೇಡಿಯೇಟರ್ ಬರ್ತಾ ಇದೆ. ಮೊದಲು ರೇಡಿಯೇಟರ್ ಫ್ಯಾನ್ ಇರ್ತಿರ್ಲಿಲ್ಲ, ಈಗ ಒಂದು ಫ್ಯಾನನ್ನು ಕೂಡ ಫಿಟ್ ಮಾಡ್ತಾ ಇದ್ದಾರೆ. ಮೊದಲು ಫ್ಯಾನು
ಕಂಟಿನ್ಯೂಸ್ ರನ್ ಆಗ್ತಾ ಇತ್ತು. ಈಗ ಫ್ಯಾನ್ ಕಂಟಿನ್ಯೂಸ್ ರನ್ ಆಗಲ್ಲ, ಯಾವಾಗ ಬೇಕಾ ಆವಾಗ ಆನ್ ಆಗುತ್ತೆ, ಯಾವಾಗ ಬೇಕಾ ಆವಾಗ ಆಫ್ ಆಗುತ್ತೆ, ನೆಸಿಟಿ ಇಲ್ದಾಗ ಆಫ್ ಆಗ್ತಾ ಇದೆ. ಅದಕ್ಕೆ ಅಲ್ಲಿ ಈ ಒಂದು ಯಾವುದೇ ನೋಡಿ, ಇಲ್ಲಿ ನಾವು ಕೂಲ್ ಯಾಕೆ ಮಾಡ್ತಾ ಇದ್ವಿ ಇಂಜಿನ್ ಅಂತಂದರೆ, ಒಂದು ಮೆಟಲ್ ಅಂದರೆ ಅದು ಮೆಟಲ್ಗೆ ಅದರದೇ ಆದ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಇಲ್ಲಿ ಕಂಬಷನ್ ಚೇಂಬರಲ್ಲಿ ಫ್ಯೂಯಲ್ ಬರ್ನ್ ಆಗೋದ್ರಿಂದ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ನಾನು ಹಾಗೇ ಇನ್ಕ್ರೀಸ್ ಆಗ್ಲಿಕ್ಕೆ ಬಿಟ್ಟರೆ ಟೆಂಪ್ರೇಚರ್ನ, ಆ ಮೆಟಲ್ 100% ಮೆಲ್ಟ್ ಆಗುತ್ತೆ. ಯಾಕೆಂದರೆ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿತ್ತು ಅದಕ್ಕೆ ರೀಚ್ ಆಯಿತು ಅಂದರೆ ಮೆಲ್ಟ್ ಆಗಿಬಿಡುತ್ತೆ. ಆ ಮೆಲ್ಟಿಂಗ್ ಪಾಯಿಂಟನ್ನ ರೀಚ್ ಆಗದೆ ನಾನು ನೋಡ್ಕೋಬೇಕು ಅಂತಂದರೆ ಕೂಲ್ ಮಾಡಬೇಕು. ಆ ಕೂಲ್ ಮಾಡಲಿಕ್ಕೆ ಯಾವ ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡಬೇಕು, ಎಷ್ಟು ಸರ್ಕ್ಯುಲೇಟ್ ಮಾಡಬೇಕು, ಎಷ್ಟು ರೇಟ್ ಕಡಿಮೆ ಆಗಬೇಕು ಇಲ್ಲಿ ಟೆಂಪ್ರೇಚರು, ಈ ಥರದ ಸ್ಟಡೀಸ್ನ ನಾವು ಮಾಡ್ತೀವಿ. ಹೌದು, ಯಾಕೆಂತ ನಾವು ಭಾಳ ಸಂದರ್ಭಗಳಲ್ಲಿ ನೋಡ್ತೀವಿ, ಇಂಜಿನ್ ಹೀಟ್ ಆದಂತಹ ಸಮಯದಲ್ಲಿ ಕೂಲೆಂಟ್ಗಳು ಆ ಒಂದು ಓಪನ್ ಆಗಿ ರೋಡ್ಗಳಲ್ಲಿ ನಿಂತಿರುವಂತಹ ವೆಹಿಕಲ್ಗಳನ್ನು ನೋಡಿರ್ತೀವಿ. ಇಲ್ಲಿ ಕ್ಯಾಲ್ಕುಲೇಷನ್ ಮಿಸ್ ಆಗಿದೆ ಅಂತಾನೆ ಅರ್ಥ. 100% ಸರ್. ನೀವು ನೋಡಿ, ನಾನು ಒಂದು ಅಪ್ಲಿಕೇಶನ್ ನಿಮ್ಗೆ ಹೇಳುವಾಗ ಹೇಳ್ತೀನಿ. ನಾನು ಒಂದು ಪ್ರೆಷರ್ ಕುಕ್ಕರ್ ಇದೆ ಅಂತಂದರೆ ನಿಮಗೆ 500-600 ರೂಪಾಯಿಗೆಲ್ಲ ಒಂದು 5 ಲೀಟರ್ ಪ್ರೆಷರ್ ಕುಕ್ಕರ್ ಸಿಗ್ಬೋದು. ನಿಮಗೆ ಅದೇ ಒಂದು ಪ್ಲೈ ಅಂತ ಬ್ರ್ಯಾಂಡೆಡ್ಗೆ ಹೋದರೆ ನಿಮಗೆ 3-4 ಸಾವಿರ ರೂಪಾಯಿ ಆಗುತ್ತೆ. ಯಾವುದು ಇದೇ 5 ಲೀಟರ್ ಪ್ರೆಷರ್ ಕುಕ್ಕರು ನಿಮಗೆ 3-4 ಸಾವಿರ ರೂಪಾಯಿ ಆಗುತ್ತೆ. ಒಂದು ಆರ್ಡಿನರಿ ತೊಗೊಂಡ್ರೆ, ಅನ್ಬ್ರ್ಯಾಂಡೆಡ್ ತೊಗೊಂಡ್ರೆ ನಿಮಗೆ 600-700 ರೂಪಾಯಿಗೆಲ್ಲ ಸಿಗುತ್ತೆ. ಇದು ಅಲ್ಯೂಮಿನಿಯಮ್ಮೇ, ಇದು ಅಲ್ಯೂಮಿನಿಯಮ್ಮೇ, ಮೆಟಲ್ ಈಸ್ ಸೇಮ್, ಸೈಜ್ ಈಸ್ ಸೇಮ್, ಕೆಪಾಸಿಟಿ ಈಸ್ ಸೇಮ್. ಬಟ್ ಇದಕ್ಕೆ 500-600 ರೂಪಾಯಿ ಕೊಡ್ತೀವಿ, ಇದಕ್ಕೆ 3,000-4,000 ಕೊಡ್ತೀವಿ. ವೈ? ನೀವು ಇನ್ನೊಂದು ನೆನಪು ಮಾಡ್ಕೋಬೋದು, ಯಾವುದೇ ಒಂದು ಇಂಡಸ್ಟ್ರಿ ಇದೆ ಅಂತಂದರೆ ಅಲ್ಲಿ R&D ಅಂತ ಇರುತ್ತೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಷನ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಒಂದು ಪ್ರೆಷರ್ ಕುಕ್ಕರ್ ವರ್ಕ್ ಮಾಡಬೇಕು ಅಂತಂದರೆ ಅನ್ನ ಬೇಯ್ತಾ ಇದೆ ಅಂತಂದರೆ ವಿಷಲ್ ಆನ್ ಆಗಬೇಕು. ಅನ್ನ ಬೆಂದ ಮೇಲೆ ವಿಷಲ್ ಯಾವಾಗ ಆನ್ ಆಗಬೇಕು, ಯಾವ ಪ್ರೆಷರ್ನಲ್ಲಿ, ಅದು ಯಾವ ಪ್ರೆಷರಲ್ಲಿ ಆನ್ ಆಗಬೇಕು ವಿಷಲ್ಲು. ಸೊ ಇಲ್ಲಿ 1.2 kg ಪರ್ ಮೀಟರ್ ಕ್ಯೂಬ್ ಅಷ್ಟು ಪ್ರೆಷರ್ ಕ್ರಿಯೇಟ್ ಆದಾಗ ವಿಷಲ್ ಆನ್ ಆಗುತ್ತೆ. ಹಾಗಾದ್ರೆ ವಿಷಲ್ ವೆಯ್ಟ್ ಎಷ್ಟಿರಬೇಕು? 98 ಗ್ರಾಮ್ಸ್ ಇರ್ಬೇಕು ಸರ್. ವಿಷಲ್ ಆನ್ ಆಗಲಿಲ್ಲ ಅಂದ್ರೆ ಏನೋ ಬ್ಲಾಕ್ ಆಯ್ತು ಅನ್ಕೊಳ್ಳಿ, ಒಂದು ಗ್ಯಾಸ್ಕೆಟ್ ಅಂತ ಇರುತ್ತೆ ರಬ್ಬರ್ದು, ಅಲ್ಲಿ ಯಾಕೆಂದ್ರೆ ಸೇಫ್ಟಿ ಇಂಪಾರ್ಟೆಂಟ್. ಆ ಗ್ಯಾಸ್ಕೆಟ್ ಈ ವಿ ಶೇಪ್ ಅಲ್ಲಿ ಇರುತ್ತೆ ಒಳಗಡೆ, ಅದು ಕಂಪ್ರೆಸ್ ಆಗಿ ಪ್ರೆಷರ್ನ ಅಲ್ಲಿ ಬಿಟ್ಕೊಡುತ್ತೆ. ಅದು ಯಾವಾಗ ಬಿಟ್ಕೊಡುತ್ತೆ? 1.8 kg ಪರ್ ಮೀಟರ್ ಕ್ಯೂಬ್ ಅಷ್ಟು ಪ್ರೆಷರ್ ಕ್ರಿಯೇಟ್ ಆದಾಗ. ಅದು ಗ್ಯಾಸ್ಕೆಟ್ ಹಾಳಾಯ್ತು ಅಂತ ಅನ್ಕೊಳ್ಳಿ, ರಫ್ ಆಗಿತ್ತು ಅಂತಂದ್ರೆ ಗ್ಯಾಸ್ಕೆಟ್ ಓಪನ್ ಆಗಲ್ಲ. ಕೊನೆಯದು ಸೇಫ್ಟಿ ವಾಲ್ವ್. ಸೇಫ್ಟಿ ವಾಲ್ವ್ ಯಾವಾಗ ಓಪನ್ ಆಗುತ್ತೆ? 2.4 kg ಪರ್ ಮೀಟರ್ ಕ್ಯೂಬ್, ಅಂದರೆ ಆಲ್ಮೋಸ್ಟ್ ಡಬಲ್ ಪ್ರೆಷರ್ನ ತಡ್ಕೊಳ್ಳುತ್ತೆ. ಆವಾಗ ಸೇಫ್ಟಿ ವಾಲ್ವ್ ಓಪನ್ ಆಗಿಬಿಟ್ಟು ಈ ಪ್ರೆಷರ್ನೆಲ್ಲ ರಿಲೀಸ್ ಮಾಡುತ್ತೆ. ಇದನ್ನ ಈ ವಿಷಲ್ಲು 98 ಗ್ರಾಮ್ಸ್ ಇರಬೇಕು. 1.2 kg ಇದ್ದಾಗ ವಿಷಲ್ ಆನ್ ಆಗಬೇಕು. ವಿಷಲ್ ಆನ್ ಆಯಿತು ಅಂದರೆ ಅನ್ನ ಬೇಯ್ತು. ಇದನ್ನೆಲ್ಲ ಕ್ಯಾಲ್ಕುಲೇಷನ್ನ ನಾವು ಮ್ಯಾಥಮೆಟಿಕಲ್ ಮಾಡ್ಲಿಂಗ್ ಅಂತ ಮಾಡ್ತೀವಿ. ಮಾಡ್ಲಿಂಗ್ ಮಾಡಿದಾಗ ಇವು ಪರ್ಫೆಕ್ಟಾಗಿ ಇಷ್ಟಿಷ್ಟೇ ಇರಬೇಕು. ನನ್ನ ಬ್ರ್ಯಾಂಡ್ ಚೆನ್ನಾಗಿರಲಿ ಅಂತೇಳಿ, ಬೇಗ ಅನ್ನ ಆಗಲಿ ಅಂತೇಳಿ 96 ಗ್ರಾಮ್ಸ್ ಏನಾದ್ರು ನೀವು ವಿಷಲ್ ಮಾಡಿದ್ರೆ ಅಕ್ಕಿ ಹಂಗೆ ಇರುತ್ತೆ, ಅನ್ನ ಆಗೋದಿಲ್ಲ. ಸ್ವಲ್ಪ ಚೆನ್ನಾಗಿರಲಿ ಬ್ರ್ಯಾಂಡ್ ಕೊಡೋಣ ಅಂತೇಳಿ ವಿಷಲ್ನ ನಾನು ಸ್ವಲ್ಪ 100 ಗ್ರಾಮ್ಸ್ ಮಾಡಿದ್ರೆ ಅನ್ನದ ಬದಲು ಅದು ಅನ್ನ ಪಾಯಸ ಆಗಿಬಿಡುತ್ತೆ. ಗಿರೀಶ್ ಅವರೇ, ಪ್ರತಿದಿನ ಕುಕ್ಕರ್ನಲ್ಲಿ ನಾವು ಅನ್ನ ಬೇಯಿಸ್ತೀವಿ, ಬೇಳೆ ಬೇಯಿಸ್ತೀವಿ. ಆದರೆ ಈ ಕುಕ್ಕರ್ನಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹೇಗೆ ಬೇಯಬೇಕು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಆ ಒಂದು ಕುಕ್ಕರ್ನ ಕಥೆಯನ್ನು ತಾವು ಹೇಳ್ತಾ ಇದ್ದೀರಿ. ಅಂದರೆ ಅಪ್ರೋಪ್ರಿಯೇಟ್ ಸ್ಟ್ಯಾಟಿಸ್ಟಿಕ್ಸ್ ಬೇಕು ನಿಮಗೆ. ಅಪ್ರೋಪ್ರಿಯೇಟ್ ಸ್ಟ್ಯಾಟಿಸ್ಟಿಕ್ಸನ್ನು ವಿ ಮ್ಯಾಥಮೆಟಿಷಿಯನ್ಸ್ ನಾವೇನು ಮಾಡ್ತೀವಿ ಅವರಿಗೆ. ಸೊ ಅದೇ R&Dಯಲ್ಲಿ ಮಾಡೋವಂಥದ್ದು. ನೋಡಿ, ಇಲ್ಲಿ 700 ರೂಪಾಯಿಗೆ, ಇಲ್ಲಿ 2,000 ರೂಪಾಯಿಗೆ ಅಂತಂದರೆ ಉಳಿದಿದ್ದ ದುಡ್ಡೆಲ್ಲ ಯಾರಿಗೆ ಕೊಟ್ಟಿದ್ದೀರಾ ನೀವು? ಮ್ಯಾಥಮೆಟಿಕ್ಸಿಗೆ ಕೊಟ್ಟಿದ್ದೀರಾ. ಮ್ಯಾಥಮೆಟಿಕ್ಸಿಗೆ ಇದು ಯಾರಿಗಾರ ಕಾಣ್ತಾ ಇದೆಯಾ? ಮ್ಯಾಥಮೆಟಿಷಿಯನ್ ಕಾಣಿಸೋದಿಲ್ಲ, ಮ್ಯಾಥಮೆಟಿಕ್ಸ್ ಕಾಣ್ತಾ ಇಲ್ಲ. ಆದ್ರೆ ರಿಯಲ್ ಆಗಿ ವರ್ಕ್ ಆಗೋದು ನಿಮ್ಮ ಒಂದು ರಿಸರ್ಚ್. ಯಾಕೆಂತಂದ್ರೆ ಹಿಂದಿನ ಒಂದು ಕಾಲದಲ್ಲಿ ಒಲೆಯ ಮೇಲೆ ನಾವು ಅನ್ನವನ್ನ ಬೇಯಿಸ್ತಾ ಇದ್ವಿ. ಅದಕ್ಕೆ ಈ ನಿಮ್ಮ ಯಾವುದೇ ಸೈಂಟಿಫಿಕ್ ಮೆಥಡಿನ ಅವಶ್ಯಕತೆ ಇರಲಿಲ್ಲ. ಆದ್ರೆ ಈಗ ಕುಕ್ಕರ್ ನಲ್ಲಿ ಬೇಯಿಸುವಾಗ ಸರ್ ಅವಾಗ್ಲೂ ಇತ್ತು, ನೀವು ಅಬ್ಸರ್ವ್ ಮಾಡಿಲ್ಲ ಅನ್ಕೋತೀನಿ ಸರ್. ಯಾವುದೇ ಒಂದು ಅಡಿಗೆನ ಒಲೆ ಮೇಲೆ ಬೇಯಿಸುವಾಗ ಪ್ಲೇಟ್ನ ಮುಚ್ತಾ ಇದ್ರು. ಯಾಕೆ? ಅದಕ್ಕೆ ಪಾತ್ರೆಗಳಿಗೆ ಸೈಜಿನ ಪ್ಲೇಟ್ ತರೋದೇ ಒಂದು ಚಾಲೆಂಜಿಂಗ್ ಇತ್ತು. ಅವಾಗ ತರ್ತಾ ಇದ್ರೆ ಮನೆಯಲ್ಲಿ ಹೆಣ್ಮಕ್ಳು, ನಮ್ಮ ತಾಯಂದಿರು, ನಮ್ಮ ಅಜ್ಜಿಯಂದಿರು ಯಾಕೆ ತರ್ತಾ ಇದ್ರು ಅಂದ್ರೆ ಒಳಗಡೆ ಕ್ರಿಯೇಟ್ ಆಗಿರೋ ಪ್ರೆಷರ್ನ ಹೊರಗಡೆ ಹೋಗ್ಬಾರ್ದು, ಬಿಟ್ಕೊಡ್ಬಾರ್ದು ಅಂತೇಳಿ ಆ ಪ್ಲೇಟ್ ಇಟ್ಬಿಟ್ಟು ಪ್ಲೇಟಿನ ಮೇಲೆ ಒಂದು ಸಣ್ಣದೊಂದು ತೂಕ ಇಡೋರು, ಒಂದು ಲೋಟ ನೀರು ಏನಾದ್ರು ಇಡ್ತಾ ಇದ್ರು. ಯಾಕೆಂದ್ರೆ ಟು ಕ್ರಿಯೇಟ್ ದ ಪ್ರೆಷರ್. ಅಂದ್ರೆ ಅವ್ರ ನಾಲೆಡ್ಜ್ ಹೆಂಗಿತ್ತು ಅಂದ್ರೆ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ, ಬಟ್ ಹಿಂಗ ಆಗುತ್ತೆ ಅಂತ ಗೊತ್ತಿತ್ತು. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇತ್ತು. ಅಂದ್ರೆ ಹಾಗಿದ್ರೆ ಎಲ್ಲೋ ಡಾಕ್ಟರ್ ಗಿರೀಶ್ ಅವರೇ ನಾವು ಹಿಂದಿಂದೆಲ್ಲ ಮರಿತಿದೀವಿ ಅಂತ ಅನ್ಸುತ್ತಾ ಸರ್? ಅಫ್ಕೋರ್ಸ್ ಈಗ ಈ ಪ್ರಶ್ನೆಗೆ ಉತ್ತರ ಕೊಡೋದು ತುಂಬ ಕಷ್ಟ. ಒಂದು ಮರಿತಾ ಇದೀವಿ ಅಂತಲೂ ಹೇಳೋಕ್ಕಾಗಲ್ಲ. ನಾವು ಹಿಂದಿಂದ 100% ಫಾಲೋ ಮಾಡ್ತಾ ಇದ್ವಿ. ಅದನ್ನೇನು ಮಾಡಿದ್ವಿ ಅಂತಂದರೆ, ಈ ಹಳೆಯ ಮೆಟಲ್ ತಗೊಂಡು
ಪಾಲಿಶ್ ಮಾಡ್ದಂಗೆ ಇವತ್ತು ಮಾಡ್ತಾ ಇರೋದು. ಅಂದ್ರೆ ಟೆಕ್ನಾಲಜಿ ಹಳೆದೆ, ಇವತ್ತು ಅದಕ್ಕೆ ಹೊಸ ರೂಪ ಕೊಟ್ಕೋತಾ ಇದೀವಿ ಬಿಟ್ರೆ ಟೆಕ್ನಾಲಜಿಯನ್ನು ಹೊಸದ್ ಮಾಡ್ತಾ ಇಲ್ಲ. ಈಗ ನಿಮ್ಮ ಟೆಕ್ನಾಲಜಿ ಹೊಸದಲ್ಲ, ಆದರೆ ಮೆಥಡ್ಗಳು ಚೇಂಜ್ ಆಗ್ತಾ ಇದೆ. ಈಗ ರಿಸರ್ಚ್ಗಳು ನಡೆದು ಹೊಸ ಆವಿಷ್ಕಾರಗಳಾಗಿದೆ. ಜಸ್ಟ್ ಪಾಲಿಶ್ ಆಗ್ತಾ ಇದೆ. ಈಗ ನಾನು ಅವಾಗಲೇ ಪ್ಲೇಟ್ ಮುಚ್ಚಿ ಒಂದು ತೂಕ ಇಡ್ತಾ ಇದ್ರು, ಈಗ ಅದು ಪ್ರೆಷರ್ ಕುಕ್ಕರ್ ರೂಪದಲ್ಲಿ ಬಂದಿದೆ. ಆ ತೂಕದ ಬದಲು ಈಗ ಏನ್ ಮಾಡ್ತಿದ್ದೀರಿ ಅಂತಂದ್ರೆ ನೀವು ವಿಸಿಲ್ ಅನ್ನ ಹಾಕ್ತಾ ಕ್ಯಾಪ್ ಕ್ಲೋಸ್ ಮಾಡ್ಬಿಟ್ಟು ವಿಷಲ್ ಆನ್ ಮಾಡ್ತಾ ಇದ್ದೀವಿ. ಅಂದ್ರೆ ಈ ನಾಲೆಜ್ ನಮಗಿತ್ತು. ಹೌದೌದು. ಅದನ್ನ ಈಗ ದಿನದಿಂದ ದಿನಕ್ಕೆ ಈ ಒಂದು ರಿಸರ್ಚ್ಗಳು ನಡೀತಾ ಈ ರೀತಿಯಲ್ಲಿ ಆಯ್ತು ಅಂತ ಹೇಳಿ. ಹೌದೌದು. ಈಗ ನಿಮ್ಮ ವಿದ್ಯಾಭ್ಯಾಸದ ಕಡೆಗೆ ಬರೋದಿದ್ರೆ ಡಾಕ್ಟರ್ ಗಿರೀಶ್ ಅವರೇ. ಸರ್ ನಾನು 1997 ನಾನು MSc ಔಟ್ಪುಟ್, MSc ನಂದು ಅವಾಗಲೇ ಮುಗಿದಿದ್ದು. ಅವಾಗಲೇ ನಮಗೆ ಡಿಪಾರ್ಟ್ಮೆಂಟಲ್ಲಿ ಟೆಂಪ್ರರಿ ಗೆಸ್ಟ್ ಫ್ಯಾಕಲ್ಟಿ ಥರ ನಾವು ಡಿಪಾರ್ಟ್ಮೆಂಟ್ ಸೇರಿಕೊಂಡು ಗೆಸ್ಟ್ ಫ್ಯಾಕಲ್ಟಿಯಲ್ಲಿ ಅಂದರೆ ಟೆಂಪ್ರರಿ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇದ್ವಿ. ಗೆಸ್ಟ್ ಫ್ಯಾಕಲ್ಟಿ ಅಂತ ಕರಿತಾ ಇದ್ರು ಸರ್. ಅವಾಗಲೇ ಕೆಲಸಕ್ಕೆ ಸೇರ್ಕೊಂಡಿದ್ವಿ. ಅದ್ರ ಜೊತೆಗೆ ನಾವು ಅವಾಗಲೇ MPhil ಮಾಡ್ತಾ ಇದ್ವಿ, PhDನೂ ಮಾಡಿದ್ವಿ. ಬಟ್ ಪರ್ಮನೆಂಟ್ ಅಂತ ಅಪಾಯಿಂಟ್ ಆಗಿದ್ದು ನಮಗೆ 2006ರಲ್ಲಿ. ಚಿತ್ರದುರ್ಗದಲ್ಲಿ ಈ ಕೊಳಲು ಗ್ರಾಮದಲ್ಲಿ ಹುಟ್ಟಿದಂತಹ ತಮಗೆ ಈ ಫೀಲ್ಡ್ ನಲ್ಲಿ ಬರಬೇಕು ಅಂತ, ಅದು ವಿಶೇಷವಾಗಿ ವಿಜ್ಞಾನಿಗಳಾಗಬೇಕು ಅಥವಾ ಸೈಂಟಿಸ್ಟ್ ಆಗಬೇಕು ಅಂತಂದ್ರೆ ಒಂದು ಕುತೂಹಲ ಇರಲೇಬೇಕಲ್ಲ. ನಿಮಗೆ ಹೇಗೆ ಬಂತು ಈ ಕುತೂಹಲ? ಸರ್ ಆಕ್ಚುಲಿ ನಾನು ನನ್ನ ಸ್ಟಡೀಸ್ನೆಲ್ಲ ನಮ್ಮ ತಾಯಿ ಮನೆಯಲ್ಲಿ ಓದಿದ್ದು. ನಾನು 1ನೇ ಕ್ಲಾಸಿಂದ SLC ಮುಗಿಯೋವರೆಗೂ ಕನ್ನಡ ಮಾಧ್ಯಮ. ಅಲ್ಲಿ ನಮ್ಮ ತಾಯಿ ಮನೆಯಲ್ಲಿ ಹೈಸ್ಕೂಲ್ ಇತ್ತು, ಅಲ್ಲಿ ಓದಿದ್ದು. ನಮ್ಮ ಊರಲ್ಲಿ ಕೊಳಾಳಲ್ಲಿ ಓದಿಲ್ಲ ಸರ್, ನಾನು ಓದಿದ್ದು ಅಲ್ಲಿ ಓದಿದ್ದು, ಪಾಲವನಹಳ್ಳಿ ಅಂತೇಳಿ ಚಿತ್ರದುರ್ಗದ ಹತ್ರ. ನನಗೆ ಮ್ಯಾಥಮೆಟಿಕ್ಸಲ್ಲಿ ಚಿಕ್ಕಂದಿನಿಂದ ಒಂದು ಸ್ವಲ್ಪ ಆಸಕ್ತಿ. ಆ ಆಸಕ್ತಿ ಬರಲಿಕ್ಕೆ ಕಾರಣ ಯಾಕೆಂದರೆ ಹಿಂದೆ ಒಬ್ಬರು ಗುರು ಇರಲೇಬೇಕು ಸರ್. ನಮಗೆ ಒಬ್ಬರು ಟೀಚರ್ ಇದ್ದರು, ಅವರು ಶೋಭಾ ಟೀಚರ್ ಅಂತೇಳಿ. ಅವರು ಯಾವ್ದಾದ್ರು ಪಿರಿಯಡ್ ಇಲ್ಲ ಅಂತಂದರೆ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಯಾವ ಪಿರಿಯಡ್ ಇತ್ತು ಇವತ್ತು ಅಂದರೆ ಮ್ಯಾಥಮೆಟಿಕ್ಸ್ ಇದೆ ಅಂತಂದರೆ ಅವರಿಗೆ ಮ್ಯಾಥಮೆಟಿಕ್ಸ್ ಅಷ್ಟಾಗಿ ಬರ್ತಿರ್ಲಿಲ್ಲ. ಗಿರೀಶ ಬಾರ ಇಲ್ಲಿ ನೀನು ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಮಾಡ್ತೀಯ, ಮಾಡಿ ಬಾ ಇಲ್ಲಿ ಅನ್ನೋರು. ಆ ಥರ ಅವ್ರು ಕರೆದು ನೀನು ಮಾಡ್ತೀಯ ಬಾ ಅನ್ನೋ ಒಂದು ಇನ್ಸ್ಪಿರೇಷನ್ ಇದೆಯಲ್ಲ ಸರ್, ಅದು ನಮಗೆ ಇನ್ಸ್ಪೈರ್ ಮಾಡ್ತು. ಹಾಗೆ ನನಗೆ ಹೈಸ್ಕೂಲಲ್ಲಿ ಬಂದಾಗ ನಾನು ಇವತ್ತು ಕೂಡ ಮೇಸ್ಟ್ರಿಗೆ ನಾನು ಶಿಕ್ಷಕ ದಿನಾಚರಣೆಗೆ ಕಂಪಲ್ಸರಿ ಫೋನ್ ಮಾಡ್ತೀನಿ. ಬಸವರಾಜಪ್ಪ ಅಂತೇಳಿ ನಮ್ಮ ಹೈಸ್ಕೂಲ್ ಟೀಚರ್, ನನ್ನನ್ನು ಪಕ್ಕದಲ್ಲಿ ಅವ್ರ ರೂಮಲ್ಲೇ ಪಕ್ಕದಲ್ಲಿ ಮಲಗಿಸ್ಕೊಂಡಿರೋರು. ಹೈಸ್ಕೂಲ್ ಮುಗಿಯೋವರೆಗೂ ಅವ್ರ ರೂಮಲ್ಲೇ ಮಲಗ್ತಿದ್ದೆ ನಾನು. ಅವರು ನಮ್ಮ ಹಳ್ಳಿಯಲ್ಲಿ ಉಳ್ಕೊಂಡಿದ್ರು, ಅವ್ರ ರೂಮಲ್ಲೇ ಓದ್ಕೊತಾ ಇದ್ದೆ. ಅವರು ಕೂಡ ಇನ್ಫ್ಲೂಯೆನ್ಸ್. ಅದಾದ್ಮೇಲೆ ನಮ್ಗೆ ಇಲ್ಲಿಗೆ ಬಂದ್ಮೇಲೆ ನಮ್ಮ ಗುರುಗಳು ಭಾಗ್ಯವಾಡಿ ಸರ್ ಅವರು. ಸೊ ಅಂದ್ರೆ ಮ್ಯಾಥಮೆಟಿಕ್ಸಿಗೆ ಬರ್ಲಿಕ್ಕೆ ಕಾರಣ ನನ್ನ ಸ್ಕೂಲ್ ಟೀಚರ್ಸ್ ಕಾರಣ. ಅದಾದಮೇಲೆ ನಾನು ಡೆವಲಪ್ ಆಗಲಿಕ್ಕೆ ನಮ್ಮ ಗುರುಗಳು ಭಾಗ್ಯವಾಡಿ ಸರ್ ಇರ್ಬೋದು, ಅದಾದಮೇಲೆ ಶಿವಕುಮಾರ್ ಸರ್ ಅವರು ನಮಗೆ ತುಂಬ ಇನ್ಸ್ಪಿರೇಷನ್ ಮಾಡಿದ್ರು ಸರ್. ನೀವು ಇನ್ಸ್ಪಿರೇಷನ್ ಅಂತ ಹೇಳ್ಬಿಡ್ತೀರಿ, ಆರಂಭದಲ್ಲೇ ನಿಮಗೆ ಮ್ಯಾಥಮೆಟಿಕ್ಸಿನ ಬಗ್ಗೆ ಒಲವು ಬಂತು ಅಂತ ಹೇಳಿ. 100% ಸರ್. ನೀವು ಯಾವುದೇ ಒಬ್ಬ ಕಾಮನ್ ಮ್ಯಾನ್ ಕೇಳಿ ಡಾಕ್ಟರ್ ಗಿರೀಶ್ ಅವರೇ, ಹೌದು, ಗಣಿತ ಅಂದ್ರೆ ಕಬ್ಬಿಣದ ಕಡಲೆ ಅಂತ ಹೇಳ್ಬಿಡ್ತಾರೆ. 100% ಸರ್, 100%. ಹಾಗೆ ಈ ಕಬ್ಬಿಣದ ಕಡಲೆಯನ್ನು ನೀವು ಹೇಗೆ ಸುಲಭ ಕಡಲೆ ಮಾಡ್ಕೊಂಡ್ಬಿಟ್ರಿ ಸರ್? ಅದು ಕಬ್ಬಿಣದ ಕಡಲೆ ಅನ್ನೋದ್ರಲ್ಲಿ ಅರ್ಥ ಇದೆ, ಇದು ಲಾಜಿಕಲ್ ಸರ್. ಮ್ಯಾಥಮೆಟಿಕ್ಸ್ ಏನಿದೆ ಲಾಜಿಕಲ್ ಥಿಂಕಿಂಗ್. ಇವತ್ತು ಕೂಡ ನೀವು ಬಹಳಷ್ಟು ಜನ ನೋಡಿದಿರಿ, ಈ ಬಹಳಷ್ಟು ಜನಕ್ಕೆ ಮಗ್ಗಿ ಬರಲ್ಲ. ಈ ಟೇಬಲ್ಸ್ ಅಂತ ಏನು ಕರಿತೀವಲ್ವಾ, 20ರವರೆಗೆ ಮಗ್ಗಿ ಹೇಳ್ರಪ್ಪ ಅಂತಂದ್ರೆ ಕಷ್ಟ ಆಗ್ಬಿಡತ್ತೆ ಮಕ್ಕಳಿಗೆ. ಅವರೆಲ್ಲ ಅಂದ್ರೆ ಯಾಕೆ ಕಷ್ಟ ಆಗ್ತಿದೆ ಅಂತಂದ್ರೆ, ಈಗ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು, ನಾವು ಸ್ಕೂಲಲ್ಲಿ ಏನು ಮಾಡ್ತೀವಿ, ಮಗ್ಗಿ ಕಲ್ತ್ಕೊಂಬ ಅಂತ ಇನ್ಸಿಸ್ಟ್ ಮಾಡ್ತಿದ್ವಿ. ಬಿಟ್ರೆ ಅದು ಏನು ಅಂತ ನಾವು ಹೇಳ್ಕೊಡ್ತಾ ಇಲ್ಲ. ಮಕ್ಕಿ ಕಂಠಪಾಠ ಮಾಡು ಅದನ್ನ ಮಗ್ಗಿಗೆ. ಇಲ್ಲಿ ಇದು ರಿಪೀಟೆಡ್ ಅಡಿಷನ್ ಅಂತ ನಾವೆಲ್ಲೂ ಹೇಳ್ಕೊಡ್ತಾ ಇಲ್ಲ. ಅಂದ್ರೆ ಮೂಲ ನಾವು ಹೇಳ್ಕೊಡ್ದೇ ಇಲ್ದಿರೋದಕ್ಕೆ, ಒಂದು ಸಿಸ್ಟಮ್ಯಾಟಿಕ್ ಆಗಿ ಕರ್ಕೊಂಡು ಹೋಗದೆ ಇಲ್ದಿರೋದಕ್ಕೆ ಹುಡುಗಂದು ತಪ್ಪಿದೆ, ನಮ್ದು ಆಸ್ ಎ ಮೇಸ್ಟರ್ ನಮ್ದು ತಪ್ಪಿದೆ. ಆಸ್ ಎ ಮಾಸ್ಟ್ರು ನಾವು ಹೇಳ್ಕೊಡುವಾಗ ಇದು ರಿಪೀಟೆಡ್ ಅಡಿಷನ್ ಕಣಯ್ಯ, ಮಗ್ಗಿ ಅಂದ್ರೆ ದೊಡ್ಡದಲ್ಲ, ಈ ಥರ ಕಲ್ತ್ಕೊಳ್ಳಯ್ಯ ಅಂತ ಹುಡುಗಂಗೆ ಹೇಳಿದ್ರೆ ಅವನು ಕೊನೆಯವರೆಗೂ ನಾನು ಅದು ಮರ್ತೋಗ್ಬಾರ್ದು, ಹಾಗೆ ನೆನ್ಪಿಟ್ಕೊಡ್ತಾನೆ ಅವನು. ಬಟ್ ನಾವು ಅದೆಲ್ಲ ಒಂದು ಕಡೆ ಇದಾಗ್ತಾ ಇದೆ. ಯಾವ ಹುಡುಗ ಸಿಸ್ಟಮ್ಯಾಟಿಕ್ ಆಗಿ ಅರ್ಥ ಮಾಡ್ಕೊಂಡು ಬರ್ತಿದ್ದಾನೆ ಅವನಿಗೆ ಸುಲಭ ಆಗ್ತಾ ಇದೆ. ಅದು ಯಾಕಂತಂದ್ರೆ ಮ್ಯಾಥಮೆಟಿಕ್ಸ್ ಇಲ್ಲದೆ ಬರೋದಕ್ಕೆ ಆಗೋದಿರಲ್ಲ ಡಾಕ್ಟರ್ ಗಿರೀಶ್ ಅವರೇ. ಆದರೂ ನಾವು ಕಷ್ಟ ಅಂತ ಹೇಳ್ತೀವಿ ಅಂತ ನನಗೆ ಒಂದು ಸರ್ಪ್ರೈಸ್ ಇದೆ. ಹೌದು ಸರ್, ಮ್ಯಾಥಮೆಟಿಕ್ಸ್ ಇಲ್ದಿರೋ ಫೀಲ್ಡೇ ಇಲ್ಲ. ಹಿಂದೆ ಒಂದು ಕತೆ ಇತ್ತು, ನಾನು ಎಲ್ಲಿ ಹೋದ್ರೂ ಕೂಡ ಅದನ್ನ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಕನಕದಾಸರೇನ ಮೋಸ್ಟ್ಲಿ ನನಗೆ ಅನ್ಕೋತೀನಿ ನಾನು. ಒಂದು ಬಾಳೆಹಣ್ಣು ಕೊಟ್ಬಿಟ್ಟು ದೇವ್ರು ಎಲ್ಲಿಲ್ಲ ಅದನ್ನ ಅಲ್ಲಿ ಹೋಗಿ ತಿನ್ಕೊಂಡು ಬನ್ನಿ ಅಂತೇಳಿ ಕೊಡ್ತಾರೆ. ಅವರು ಕನಕದಾಸರು ಮಾತ್ರ ಹಾಗೆ ಬಂದು ಇಲ್ಲ ನಂಗೆ ತಿನ್ನಕ್ಕಾಗ್ಲಿಲ್ಲ, ಯಾಕಂದ್ರೆ ಬೇರೆಯವರೆಲ್ಲ ಹೇಳ್ತಾರೆ ಇಲ್ಲ ನಾನು ಬೆಡ್ರೂಮಲ್ಲಿ ತಿಂದೆ, ನಾನು ಅಟ್ಟದ ಮೇಲೆ ತಿಂದೆ, ನಾನು ಮನೆ ಮೇಲೆ ಹತ್ಬಿಟ್ಟು ತಿಂದೆ, ಇನ್ನೊಂದೆಲ್ಲೋ ಬೇರೆ ಜಾಗ ಯಾರು ಇಲ್ಲದೆ ಇರೋ ಜಾಗಕ್ಕೆ ಹೋಗಿ ತಿಂದೆ ಅಂತ ಹೇಳ್ತಾರೆ. ಕನಕದಾಸರು ಮಾತ್ರ ಇಲ್ಲ ನಾನು ತಿನ್ನಕ್ಕಾಗ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ನಾನು ದೇವ್ರು ಇಲ್ಲದೆ ಇರೋ ಜಾಗ ನನಗೆಲ್ಲೂ ಕಾಣಲೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ
ಮ್ಯಾಥಮೆಟಿಕ್ಸ್ ಇಲ್ಲದೆ ಇರೋ ಜಾಗ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಮ್ಯಾಥಮೆಟಿಕ್ಸ್ ಇಲ್ಲದೆ ಇರೋ ವಿಷಯ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಈ ಪ್ರಪಂಚದಲ್ಲಿ ಏನಾದರೂ ಎಕ್ಸಿಸ್ಟೆನ್ಸ್ ಇದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಮ್ಯಾಥಮೆಟಿಕ್ಸೇ. ಮ್ಯಾಥಮೆಟಿಕ್ಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಅದು ಯಾವ ಸೈನ್ಸ್ ಆದರೂ ಆಗಿರ್ಬೋದು, ಅದು ಬಯಾಲಜಿಕಲ್ ಸೈನ್ಸ್ ಆಗಿರ್ಬೋದು, ಕೆಮಿಕಲ್ ಸೈನ್ಸ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಈವನ್ ಹಿಸ್ಟ್ರಿ, ಸೋಷಿಯಾಲಜಿ, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಈವನ್ ನಮ್ಮ ಲ್ಯಾಂಗ್ವೇಜಸ್ ಕನ್ನಡ ಆಗಿರ್ಬೋದು, ಅದರಲ್ಲಿ ನಾವು ಗ್ರಾಮರ್ಗೆ ಹೋದರೆ ಲಘು ಗುರು ಮಾತೃಕೆಗಳು ಅವನ್ನೆಲ್ಲ ಹೋಯ್ತು ಅಂತಂದರೆ ಅಲ್ಲಿ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು. ಅಲ್ಲಿ ಕ ಪ್ಲಸ್ ಆ ಕಾ ಅಂತಾನೆ ಹೇಳ್ಕೊಡ್ತೀವಿ. ಕ ಪ್ಲಸ್ ಆ ಅಂದ್ರೆ ಎಲ್ಲಾ ನೀನ್ ಏನೇನ್ ಪ್ರಪಂಚದಲ್ಲಿ ಇದೆ. ಅಕ್ಷರಾಭ್ಯಾಸ ಕೇಳ್ತೀರಿ, ನಿತ್ಯ ಜೀವನದಲ್ಲಿ ಬೇಕಲ್ಲ, ಮನೆ ಕಟ್ಟೋನಿಂದ ಹಿಡಿದು ನೀವು ಕಿಟಕಿ ಎಲ್ಲಿಡಬೇಕು, ಅದ್ರ ಎಷ್ಟು ಸೈಜ್, ಚಪ್ಪಲಿ ತಗೊಳ್ಳೋದಕ್ಕೆ ಹೋದ್ರೂ ಸೈಜ್ ಹೇಳ್ತೀವಿ. ಹೌದೌದೌದೌದು. ಅಂದ್ರೆ ನೀವು ಎಲ್ಲೇ ಹೋಗಿ ನೀವು ಸರ್, ಇನ್ನೊಂದು ಅದ್ಭುತವಾದ ವಿಷಯ ನೀವು ಅಬ್ಸರ್ವ್ ಮಾಡಿಲ್ಲ ಅನ್ಕೋತೀನಿ. ಮನೆಗಳಲ್ಲಿ ಬಾಗಿಲ್ ಸೈಜ್ ಎಷ್ಟಿರುತ್ತೆ ಸರ್? ಯೂಶುವಲ್ ಬಾಗಿಲ್ ಸೈಜು 7-3 ಅಂತ ಹೇಳ್ತಾರೆ. 7 ಅಡಿ ಉದ್ದ, 3 ಅಡಿ 7-2. ಇನ್ನೊಂದು ಈ ಬಾಗಿಲು ತೋಳುಗಳ ಸೈಜ್ ಬರುತ್ತೆ ನೋಡು, 5-3 ಅಂತ ಬರುತ್ತೆ, ಇಲ್ಲ 8-5 ಅಂತ ಉಪಯೋಗಿಸ್ತಾರೆ. ಅದನ್ನೇ ಯಾಕೆ ಉಪಯೋಗಿಸ್ಬೇಕು ಸರ್? ಒಂದು 10-5 ಉಪಯೋಗಿಸ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅನ್ನೋಯಿಂಗ್ಲಿ ನೀವು ಹಳೆ ದೇವಸ್ಥಾನ, ಹಳೆ ಮನೆಗಳು ನೀವು ಹೋಗಿ ನೋಡಿ. ಈ ಸೈಜ್ಗೆ ಈ ಸೈಜಿನ ಒಂದು ಯಾಕೆ ಅಂದ್ರೆ ನಮ್ಮಲ್ಲಿ ಒಂದು ಫಿಬೊನಾಕಿ ನಂಬರ್ ಅಂತ ಬರುತ್ತೆ ಸರ್, ಅದರಲ್ಲಿ ಗೋಲ್ಡನ್ ರೇಷಿಯೋ ಅಂತ ಬರುತ್ತೆ. ನೀವು 5-3 ಇದೆಯಲ್ಲ, 5/3 ಮಾಡಿದ್ರೆ 1.618 ಅಂದರೆ ಆ 1.618 ಇದಿಲ್ಲ ಸರ್, ಅದನ್ನು ಗೋಲ್ಡನ್ ರೇಷಿಯೋ ಅಂತ ಕರಿತೀವಿ. ನಮ್ಮ ಇಡೀ ದೇಹ ಕೂಡ ಗೋಲ್ಡನ್ ರೇಷಿಯೋದಲ್ಲೇ ಆಗಿರೋದು. ನಮ್ಮಲ್ಲಿ ಬೆರಳುಗಳು ತಗೊಳ್ಳಿ, ಬೆರಳುಗಳು ನಮ್ಮ ಕೈ, ನಮ್ಮ ಭುಜದಿಂದ ಮೊಣಕೈಯವರೆಗೂ ಏನು ಲೆಂತ್ ಇದೆ, ಆ ಮೊಣಕೈಯಿಂದ ಮತ್ತೆ ಈ ಮಣಿಕಟ್ಟು ವಾಚ್ ಕಟ್ತೀವಲ್ವಾ, ಆ ಜಾಗಕ್ಕೆ ಲೆಂತ್ ಇದೆಯಲ್ವಾ, ಅವೆರಡು ಡಿವೈಡ್ ಮಾಡಿದ್ರೆ ನಿಮಗೆ 1.618 ಬರುತ್ತೆ. ಒಂದ್ಸಾರಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಬೇಕಾರೆ. ಅಂದ್ರೆ ಸರ್, ಒಬ್ಬ ಒಂದು ಮನುಷ್ಯನ ದೇಹ ಕೂಡ ಮ್ಯಾಥಮೆಟಿಕ್ಸ್ ಇಲ್ಲದೆ ಇಲ್ಲ. ನೀವು ಪ್ರಪಂಚದಲ್ಲಿ ದೇವರಿಗೆ ಕೆಲವು ಹೂವು ಆಗಲ್ಲ, ನೋಡಿದ್ರ ಸರ್? ಕೆಲವು ಅಲ್ಲಲ್ಲ ಸರ್, ಆ ಜನರಲ್ ಅದು ಬೇರೆ, ಪರ್ಟಿಕ್ಯುಲರ್ ಬೇರೆ. ಕೆಲವು ಹೂವುಗಳಂತೆ ಯಾವ ದೇವ್ರಿಗೂ ಇಡಲ್ಲ, ನೋಡಿದಿರಲ್ವಾ? ಈಗ ಮುತ್ತುಕದ ಹೂವು, ಇನ್ನೊಂದು ಈ ಮಲ್ಲಿಗೆ ಹೂ ತರ ಬಿಡುತ್ತೆ ಮನೆ ಹತ್ರ, ಚೆನ್ನಾಗಿ ಕಾಣ್ತಿರುತ್ತೆ, ಬಟ್ ಅದನ್ನೂ ಇಡಲ್ಲ ದೇವರಿಗೆ. ಯಾಕೆ ಇಡಲ್ಲ ಗೊತ್ತಾ ಸರ್? ಈ ಹೂಗಳಲ್ಲಿ 1 ದಳದ ಹೂ ನೋಡಿರ್ತೀರಿ, 2 ದಳದ ಹೂ ನೋಡಿದಿರಿ, 3 ದಳದ ಹೂ ನೋಡಿದಿರಿ, 4 ದಳದ ಹೂ ಸಿಗಲ್ಲ ಸರ್. ಸಿಕ್ಕರೆ ನೀವು ಅದನ್ನು ಪೂಜೆಗೆ ಉಪಯೋಗಿಸಲ್ಲ. ಅದೇ 5 ದಳದ ಹೂ ಸಿಗುತ್ತೆ ನಿಮಗೆ, 5 ದಳದ ಹೂನ ಇಡ್ತೀರಿ ನೀವು. ಅದು ಬಿಟ್ಟರೆ 8 ದಳದ್ದು 7 ದಳದ್ದು ಇಡಲ್ಲ ಸರ್. ಏನು ಸರ್ ಹಿಂಗೆ ಹೇಳ್ತೀರ ನೀವು? 7 ಸುತ್ತಿನ ಮಲ್ಲಿಗೆ ಅಂತ ಅದು 7 ಸುತ್ತು ಸರ್, ದಳ ಅಲ್ಲ. ಅಂದರೆ ಮ್ಯಾಥಮೆಟಿಕ್ಸ್ ಸರಿ ಇಲ್ಲ ಅಂತಂದ್ರೆ ದೇವ್ರಿಗೂ ಇಷ್ಟ ಆಗಲ್ಲ ಸರ್. ನನಗೆ ಒಂದು ಕುತೂಹಲ ಡಾಕ್ಟರ್ ಗಿರೀಶ್ ಅವರೇ, ಹೇಳಿ ಸರ್. 7 ಮತ್ತು 11 ಒಂಥರ ಬಳಸೋದೇ ಇಲ್ವಲ್ಲ, ಯಾಕೆ ಅದು ಸರ್? ಅದು ನಾವು ಇದಕ್ಕೆ ಅಂತೇಳಿ ರೀಸನ್ಗೆ ಅಂತ ಹೇಳೋಕ್ಕಾಗಲ್ಲ ಸರ್. ಸಪ್ತ ಸಾಗರಗಳಿದ್ದಾವೆ, ಸಪ್ತ ಋಷಿಗಳಿದ್ದಾರೆ, ಅದೆಲ್ಲ ಆ 7ಕ್ಕೂ ಕೂಡ ಬೇಕಾದಷ್ಟು ಒಳ್ಳೊಳ್ಳೆ ಎಕ್ಸಾಂಪಲ್ಸ್ ಇದೆ. ಅದು ಯಾಕೆ ಹಂಗಾಗಿದೆ ಅನ್ನೋದಕ್ಕೆ ನಾವು ವಿಶ್ಲೇಷಣೆ ಕೊಡೋದು ಕಷ್ಟ ಆಗುತ್ತೆ ಸರ್. ತಾರ್ಕಿಕ ಉತ್ತರ ಇಲ್ಲ, ತಾರ್ಕಿಕವಾಗಿ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಸರ್. ಈಗ ನಾನು ಮ್ಯಾಥಮೆಟಿಕ್ಸ್ ನವನಿರೋದ್ರಿಂದ ನನಗೆ ಆಲ್ ನಂಬರ್ಸ್ ಆರ್ ವೆರಿ ಬ್ಯೂಟಿಫುಲ್. ನಾನು ಗಣಿತ ಇರೋದ್ರಿಂದ ನಾನು ಈ ನಂಬರ್ ಸರಿ ಇಲ್ಲ ಅಂತ ಹೇಳಕ್ ಬರಲ್ಲ ಸರ್. ಹಾಗಾಗಿ ಎಲ್ಲಾ ನಂಬರ್ಸು ನಂಗೆ ತುಂಬಾ ಬ್ಯೂಟಿಫುಲ್ ಆಗಿ. ಪೇರೆಂಟ್ಸ್ಗೆ 0 ಅಂತಂದ್ರೆ ಬಹಳ ಬೇಜಾರು. ಅದೇ ನಿಮ್ಮ ಮ್ಯಾಥಮೆಟಿಷಿಯನ್ಗೆ 0 ಅಂತಂದ್ರೆ ಫಂಡಮೆಂಟಲ್. 100% ಸರ್. ಯಾಕೆಂದ್ರೆ ಸರ್, ಇವತ್ತು ನಂಬರ್ ಸಿಸ್ಟಮ್ ನೋಡಿ, ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ಇವತ್ತು ಪ್ರಪಂಚದಲ್ಲಿ ಉಪಯೋಗಿಸ್ತಿರೋ ನಂಬರ್ ಸಿಸ್ಟಮ್ಮು ಇಂದು ಅರೇಬಿಕ್ ನಂಬರ್ ಸಿಸ್ಟಮ್ ಅಂತೇಳಿ ನಮ್ಮದೇ ನಂಬರ್ ಸಿಸ್ಟಮ್ ಉಪಯೋಗಿಸ್ಕೋತಾ ಇರೋದು. 1, 2, 3 ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ನೀವೇನಾದರೂ ರೋಮನ್ ಲೆಟರ್ಸ್ಗೂ ಗ್ರೀಕ್ ಲೆಟರ್ಸ್ಗೂ ಬಂತಂದ್ರೆ 1000 ಬರಿ ಅಂತಂದ್ರೆ ವಿಚಿತ್ರವಾಗಿ ಬರೀಬೇಕು, ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ನಾವು 1000 ಬರೆಯೋದು 1 ಮುಂದೆ 3 0 ಹಾಕೋದು, ಲಕ್ಷ ಬರಿ ಅಂದ್ರೆ 1 ಮುಂದೆ 5 0 ಹಾಕೋದು. ಅಲ್ಲಿ ಗೆರೆ ಎಳೆಯೋದನ್ನ ಅಲ್ಲಿ ನಿಮ್ಗೆ ಯಾವ ಗೆರೆ ಎಳೆದೆ ಯಾವ ಗೆರೆ ಬಿಟ್ಟೆ ಗೊತ್ತಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ 0. ಆ 0 ಅನ್ನೋದು ಏನಾದ್ರೂ ನಮ್ಗೆ ಇನ್ವೆನ್ಷನ್ ಆಗಿಲ್ಲ, ನಮ್ಮಲ್ಲಿ ನಾವು ಇದನ್ನ ಐಡೆಂಟಿಫೈ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ನಂಬರ್ ಸಿಸ್ಟಮ್ ಫೇಲ್ ಆಗ್ಬಿಡ್ತಾ ಇತ್ತು. ನಾವು ಭಾರತದ ಕಾಂಟ್ರಿಬ್ಯೂಷನ್ 0 ಅಂತ ಎಷ್ಟೋ ಸಾರಿ ಹೇಳ್ತೀವಿ ಮ್ಯಾಥಮೆಟಿಕ್ಸ್ ಭಾಷೆಗೆ ಬಂದಾಗ. ಅಂದ್ರೆ ನಮ್ 0 ಅಂತ ಹೇಳ್ಕೊತೀವಲ್ವಾ, ಬೇರೆಯವ್ರು ಅದನ್ನ ಕಿಂಡಲ್ ಮಾಡ್ಬೋದು ನಿಮ್ 0 ಅಂತ ಹೇಳಿ. ಬಟ್ ಯಾವ ಸಂಖ್ಯೆ ಮುಂದೆ ಎಷ್ಟು 0 ಅಂತ ಹೇಳ್ಬೇಕು ಸರ್ ಅವ್ರಿಗೆ. ಈಗ ಹಾಗಿದ್ರೆ ಭಾರತದ ಕಾಂಟ್ರಿಬ್ಯೂಷನ್ ಮ್ಯಾಥಮೆಟಿಕ್ಸ್ ನಲ್ಲಿ ಏನಿದೆ ಡಾಕ್ಟರ್ ಗಿರೀಶ್ ಅವರೇ? ಸರ್, ಭಾರತದ ಕಾಂಟ್ರಿಬ್ಯೂಷನ್ ನೀವು ನಮ್ದು ಕ್ರಿಸ್ತ ಪೂರ್ವದಿಂದ, ನಾವು ಕ್ರಿಸ್ತ ಪೂರ್ವ ಆರ್ಯಭಟ, ಭಾಸ್ಕರಾಚಾರ್ಯ, ಇವ್ರನ್ನೆಲ್ಲ ಬ್ರಹ್ಮಗುಪ್ತ ನಾವು ತಗೊಳ್ತಾ ಬಂದ್ರೆ ನಮ್ಮ ಕರ್ನಾಟಕದವರವರೆಲ್ಲ ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಹುಟ್ಟಿರೋಂಥವ್ರು. ಅಂದ್ರೆ ಸರ್, ಕ್ರಿಸ್ತ ಪೂರ್ವ ಒಂದು
ಮ್ಯಾಥಮೆಟಿಕ್ಸನ್ನ ಡೆವಲಪ್ ಮಾಡಿದ್ರೆ ಅವತ್ತಂದರೆ ನಂಬರ್ ಸಿಸ್ಟಮ್ ಕೊಟ್ಟಿರೋದು ಎಲ್ಲರಿಗೂ ಗೊತ್ತಾಯಿದೆ. ಆ ಕಾಲದಲ್ಲೇ ನಮಗೆ ಸ್ಕ್ವೇರ್ ರೂಟ್ಸ್ ವ್ಯಾಲ್ಯೂಸ್ ಹೇಳ್ತಾ ಇದ್ರು. ಯಾವುದೇ ನಂಬರ್ ಕೊಟ್ಟು ಸ್ಕ್ವೇರ್ ರೂಟ್ಸ್ ವ್ಯಾಲ್ಯೂಸ್, ಕ್ಯೂಬ್ ರೂಟ್ಸ್ ವ್ಯಾಲ್ಯೂಸ್ ಬರ್ತಾ ಇತ್ತು. ಬಿಕಾಸ್ ಆಫ್ ದಟ್ ಕಾನ್ಸೆಪ್ಟ್ ಅವ್ರಿಗೆ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಬಂದಿದ್ದರಿಂದ ಪಾಲಿನಾಮಿಯಲ್ ಬಗ್ಗೆನೂ ಕೂಡ ಐಡಿಯಾ ಇತ್ತು. ಸರ್ ಅವತ್ತಿನ ಕಾಲದಲ್ಲೇ ಇವತ್ತು ವರ್ಷಕ್ಕೆ ಎಷ್ಟು ದಿನ ಅಂತೇಳಿ ಕಂಡಿಡಿದ ಜನ ನಮ್ಮವರು. ಯಾವ ಇದು ಇಲ್ಲ, ಸೈಂಟಿಫಿಕ್ ಮೆಥಡ್ ಇಲ್ಲ, ಯಾವ ಕಂಪ್ಯೂಟರ್ ಇಲ್ಲ, ಯಾವ ಇಂಟರ್ನೆಟ್ ಇಲ್ಲ, ಯಾವ ರಾಕೆಟಲ್ಲೂ ಅಲ್ಲಿಗೆ ಹೋಗಲಿಲ್ಲ ಅವರು. ಹೋಗದೆ ಸೊ ಇಷ್ಟೇ ಡಿಸ್ಟೆನ್ಸಲ್ಲಿದೆ, ಅದ್ರ ಸರ್ಕಂಫರೆನ್ಸ್ ಇಷ್ಟಿದೆ, ಚಂದ್ರನ ಸರ್ಕಂಫರೆನ್ಸ್ ಇಷ್ಟಿದೆ, ನಮ್ಮ ಭೂಮಿ ಸರ್ಕಂಫರೆನ್ಸ್ ಇಷ್ಟಿದೆ, ಇಷ್ಟು ದಿನ ಸುತ್ತುತ್ತೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿದ ಜನ ಅವರು ಅವತ್ತು ಆರ್ಯಭಟ ಕ್ಯಾಲ್ಕುಲೇಟ್ ಮಾಡಿದ್ದಕ್ಕೂ ಇವತ್ತಿಗೂ ಎಷ್ಟಿದೆ ಸರ್ ಎರರ್ ಅಂತಂದರೆ, ಸೊ ಒಂದು 3-4 ಸೆಕೆಂಡ್ ಅಷ್ಟು ಎರರ್ ಬರ್ಬೋದು ಅಷ್ಟೇ. ಅವತ್ತೇನು ಕ್ಯಾಲ್ಕುಲೇಟ್ ಮಾಡಿದ್ರು ಆ ಇವತ್ತು ಯಾಕೆಂದ್ರೆ ಎಲ್ಲ ಸೂಪರ್ ಕಂಪ್ಯೂಟರ್ಸ್ ಇದೆಯಲ್ವ ಸರ್. ನಾನು ಡಿಜಿಟ್ಸನ್ನ 1000 ಡಿಜಿಟ್ಸ್ವರೆಗೂ ನಾನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅವರು ಕೈಯಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೆ ಸರ್. 4-5 ಸೆಕೆಂಡ್ ಡಿಫ್ರೆನ್ಸ್ ಬರೋದು ದೊಡ್ಡ ವಿಷಯ ಅಲ್ಲ. ಅಂದರೆ ನಮ್ಮ ಜ್ಞಾನ, ನಮ್ಮ ಇಂಡಿಯನ್ಸ್ ಜ್ಞಾನನ ನಾವು ಮೆಚ್ಚಬೇಕಾದಂಥ ಒಂದು. ಅದನ್ನು ನಾನು ಈಗಲೂ ಕೂಡ ಬಹಳಷ್ಟು ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದು ಅಂತಂದ್ರೆ, ಪಂಚಾಂಗ ಬರೆಯುವವರು ಈಗಲೂ ಕೂಡ ಗ್ರಹಣದ ದಿನವನ್ನ ಇಂಥ ದಿನ ಇಂಥ ಟೈಮು ಅಂತ ಎಕ್ಸಾಕ್ಟ್ ಆಗಿ ಬರಿತಾ ಹೋಗ್ತಾರಲ್ಲ. ಇಲ್ಲಿ ಹೇಗೆ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಜ್ಯೋತಿಷ್ಯ ಶಾಸ್ತ್ರದೊಟ್ಟಿಗೆ ಆ್ಯಡ್ ಆಗಿದೆ ಸರ್. ಮ್ಯಾಥಮೆಟಿಕ್ಸು ಈ ವೇದಿಕ್ ಮ್ಯಾಥಮೆಟಿಕ್ಸು ಮತ್ತು ನಮ್ಮ ಇದು ನಾವೇನು ಜ್ಯೋತಿಷ್ಯ ಅಂತ ಹೇಳ್ತೀವಲ್ವಾ, ಸೊ ಆಸ್ಟ್ರೋಫಿಸಿಕ್ಸ್ ಏನು ಹೇಳ್ತೀವಲ್ಲ ಸರ್, ಎರಡೂ ಒಂದೇ ಸರ್. ನಾವಿಲ್ಲಿ ದಿನಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಕ್ಯಾಲೆಂಡರ್ ಪ್ರಕಾರ ಅಂತಂದರೆ, ಅದಷ್ಟು ಈಚ್ ಗಳಿಗೆ ಒಂದೊಂದು ನಿಮಿಷನೂ ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಬರ್ದಿರೋವಂಥದ್ದು. ಹಾಗಾಗಿ ಅವರಿಗೆ ಲೆಕ್ಕ ಅಂದರೆ ಅವರು ಆ ಫೀಲ್ಡಲ್ಲಿ ಪಕ್ಕ ಇರ್ತಾರೆ ಸರ್. ಈಗ ಜ್ಯೋತಿಷ್ಯ ಬರೀಬೇಕಾದ್ರೆ ಅವ್ರಿಗೆ ಆ ಫೀಲ್ಡ್, ಆ ಫ್ರೇಮ್ ಏನಿದೆ, ಆ ಫ್ರೇಮ್ ವರ್ಕ್ ಪೂರ್ತಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನನಗಿನ್ನ ಚೆನ್ನಾಗಿ ಗೊತ್ತಿರುತ್ತೆ ಸರ್. ಅವ್ರಿಗೆ ನಾನೆಲ್ಲಾದರೂ ಎಡಬೋದು, ಅವ್ರು ಎಡವಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕೆಂದರೆ ಆ ಫೀಲ್ಡಲ್ಲಿ ನುರಿತಿದ್ದಾರೆ, ಅವರು ಇನ್ವಾಲ್ವ್ಮೆಂಟ್ ಇದೆ ಅವರು. ಸೊ ಅಲ್ಲಿ ಅವರು ಒಂದೊಂದು ಗಳಿಗೆನೂ ಕೂಡ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇಷ್ಟೇ ದಿನಕ್ಕೆ ಬರುತ್ತೆ, ಇಂಥ ದಿನನೇ ಬೀಳುತ್ತೆ, ಅಮಾವಾಸ್ಯೆ ಹಿಂಗೆ ಬರುತ್ತೆ, ಇಷ್ಟು ಗಂಟೆಗೆ ಅಮಾವಾಸ್ಯೆ ಬರುತ್ತೆ. ಈ ದಿನ ಅಂತ ಹೇಳಲ್ಲ ಸರ್, ಮಧ್ಯಾಹ್ನದಿಂದ ಅಮಾವಾಸ್ಯೆ ಶುರುವಾಗುತ್ತೆ, ಸಂಜೆಯಿಂದ ಅಮಾವಾಸ್ಯೆ ಶುರು ಆಗುತ್ತೆ, ಇಷ್ಟೊತ್ತಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ದಟ್ ಕ್ಯಾಲ್ಕುಲೇಷನ್. ಅಂದ್ರೆ ನಮಗೆ ಮ್ಯಾಥಮೆಟಿಕ್ಸ್ ಭಾರತದವರಿಗೆ ಹೊಸದಲ್ಲ, ಇದು ಹಳತು ಸರ್. ನಮಗೆ ಹಳದು, ಆದ್ರೆ ಹೊಸದನ್ನ ಅಪ್ಕೋತಾ ಇದೀವಲ್ಲ ಡಾಕ್ಟರ್ ಗಿರೀಶ್ ಅವರೇ. ಸರ್ ಅದು ನಾವು ಭಾರತದ್ದು ಅನ್ನೋದನ್ನ ಮರ್ತ್ಬಿಟ್ಟು ಎಲ್ಲವನ್ನೂ ಕೂಡ ವಿದೇಶದಿಂದ ಬಂದಿದೆ ಅಂತ ಅಪ್ಕೋತೀವಿ ಆಸ್ ಎ ಮ್ಯಾಥಮೆಟಿಷಿಯನ್. ಸರ್ ಸ್ವಲ್ಪ ಖಾರ ಆದರೂ ಕೂಡ ಇದನ್ನು ನಾನು ಹೇಳಬೇಕಾಗತ್ತೆ. ಅದನ್ನು ಜನ ಯಾವ ಥರ ಭಾವಿಸ್ತಾರೋ ಗೊತ್ತಿಲ್ಲ. ಇದು ನನ್ನ ಒಪಿನಿಯನ್ನು ಇರ್ಬೋದು, ಅಥವಾ ನನಗೆ ಬೇರೆಯವ್ರನ್ನ ಕೇಳಿದ್ದೆ ಅವ್ರ ಹೆಸರನ್ನು ಕೂಡ ನಾನು ಉಲ್ಲೇಖ ಮಾಡ್ತೀನಿ. ಸರ್ ಆ್ಯಕ್ಚುಲಿ ನಮ್ಮಲ್ಲಿ ಇವತ್ತು ಸಾವಿರಾರು ಜಾತಿ ಇರ್ಬೋದು, ಸಾವಿರಾರು ಮತ ಇರ್ಬೋದು, ಸಾವಿರಾರು ಭೇದ ಇರ್ಬೋದು. ಬಟ್ ವೈಜ್ಞಾನಿಕವಾಗಿ ನೀವು ಯೋಚನೆ ಮಾಡೋದಾದರೆ, ಹಿಂದೆ ಹೋದರೆ ಇವತ್ತು ನಮ್ಮೂರಲ್ಲಿ ಹೇಳ್ಕೊತೀವಿ, ನಮ್ಮ ಸಂಬಂಧಿಕರು ಆ ಊರಲ್ಲಿದ್ದಾರಂತೆ, ನಮ್ಮ ಸಂಬಂಧಿಕರು ಈ ಊರಲ್ಲಿದ್ದಾರಂತೆ, ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತೇಳಿ. ಹಾಗೆ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಬಂದರೆ ಅವರೆಲ್ಲ ಯಾರು? ಒಂದು ತಂದೆಯಿಂದ ಬಂದಂಥ ಜನ. ಇದು ಈಗ ನನಗೆ ಗೊತ್ತಿರೋ ಸಂಬಂಧಿಕರನ್ನ ನಾನು ಹೇಳ್ತಾ ಇರೋದು. ಹೀಗೇನೆ ನಾನು ಇನ್ನೂ ತುಂಬ ಡೀಪಾಗಿ ನಾನು ಫ್ಯಾಮಿಲಿ ಟ್ರೀ ತೊಗೊಂಡು ಹೋದರೆ ನಾನು ದೇವ್ರು, ಯಾಕೆಂದರೆ ಹುಟ್ಟುವಾಗ ನೀನು ಈ ಜಾತಿ ಅಂತ ಯಾರನ್ನೂ ಹುಟ್ಟಿಸಿಲ್ಲ ಅಲ್ವಾ ಸರ್. ಹೆಣ್ಣು ಗಂಡು ಅಂತ ಎರಡು ಮಾಡಿಬಿಟ್ಟಿದ್ಬಿಟ್ರೆ ಯಾರನ್ನೂ ಈ ಜಾತಿ ಅಂತ ಹುಟ್ಟಿಲ್ಲ. ಅದು ಎವಲ್ಯೂಷನ್ ಹೆಂಗಾಯ್ತು ನಂಗೆ ಬೇಕಾಗಿಲ್ಲ ಸರ್. ಬಟ್ ಸೈಂಟಿಫಿಕ್ಕಾಗಿ ವಾಪಸ್ ಹೋದರೆ ಈ ಭಾಸ್ಕರಾಚಾರ್ಯ, ಬ್ರಹ್ಮಗುಪ್ತ, ನ್ಯೂಟನ್ನು, ಐನ್ಸ್ಟೀನು, ರಮಾನುಜನ್ನು, ರಾಮನ್ನು, ವಿಶ್ವೇಶ್ವರಯ್ಯ, ಅಂಬೇಡ್ಕರ್ ಎಲ್ಲರೂ ಕೂಡ ಬ್ಲಡ್ ರಿಲೇಷನ್ಸೇ. ನಮಗೆಲ್ಲರೂ ಕೂಡ ಬ್ಲಡ್ ರಿಲೇಷನ್ಸೇ. ನಾನಿಲ್ಲಿ ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ, ನೀವು ಸೈಂಟಿಫಿಕ್ಕಾಗಿ ವಾಪಸ್ ಬನ್ನಿ. ಸೈಂಟಿಫಿಕ್ಕಾಗಿ ವಾಪಸ್ ಬಂದರೆ ಇವರೆಲ್ಲ ನನ್ನ ರಿಲೇಷನ್ಸ್ ಅಂದಮೇಲೆ, ಈಗ ಯೂಶ್ವಲಿ ನಮ್ಮ ಮನೆಗಳಲ್ಲಿ ಮಾತಾಡ್ತಾ ಇರ್ತೀವಿ ನಾವು, ನನ್ನ ಮಗ ದೊಡ್ಡ ಮಗ ಇದ್ದಾನಲ್ಲ ಸೇಮ್ ನಮ್ಮ ಅಪ್ಪನ ಥರನೇ ಅಂತ, ಇವ್ ಸಣ್ಣ ಮಗ ಇದಾನಲ್ಲ ಸೇಮ್ ಅವ್ರ ಅಪ್ಪಂತಾರ, ಯಾರು ಹೆಂಡತಿ ಇರ್ತಾರಲ್ವ ಅವ್ರ ಅಪ್ಪಂತಾರ, ಏನೋ ಒಂದು ಕಂಪ್ಯಾರಿಸನ್ ಕೊಡ್ತೀವಿ, 3-4 ಜನರೇಷನ್ ಕಂಪ್ಯಾರಿಸನ್ ಕೊಡ್ತೀವಿ. ಆಮೇಲೆ ನಮ್ಮಪ್ಪ ಹೇಳ್ತಾನೆ ಅವ್ನು ನನ್ನಂಗೆಲ್ಲಿದನು, ನಮ್ಮ ತಾತ ಹಿಂಗೆ ಇದ್ದಿದ್ದು ಅಂತ. ಅಂದ್ರೆ ಆ ಜೀನ್ಸ್ ಹಾಗಿದ್ಮೇಲೆ ಈ ಬ್ರಹ್ಮಗುಪ್ತ, ಭಾಸ್ಕರಾಚಾರ್ಯ, ಆರ್ಯಭಟ್ಟ ಇವ್ರ ಜೀನ್ಸ್ ನಮ್ಮಲ್ಲಿ ಇರ್ಬೇಕಲ್ವಾ ಸರ್? ಅಲ್ಲ, ನೀವು ಭೂಮಿಗೆ ಮೊದಲು ಬಂದಿದ್ದೆ ಅಡಮಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಅಲ್ಲಿಂದ ಮುಂದೆ ಎಲ್ಲ ಸಂತತಿಗಳು, ಮಾನವ ಸಂತತಿ ಆಗಿರುತ್ತೆ ಡಾಕ್ಟರ್ ಗಿರೀಶ್ ಅವರೇ, ಅಲ್ವಾ ಸರ್? ಈಗ ನಮಗೆ ಬ್ರಹ್ಮಗುಪ್ತ ಅವ್ರದ್ದೆಲ್ಲ ಜೀನ್ಸ್ ಯಾಕೆ ಬಂದಿಲ್ಲ, ಯಾಕಿಲ್ಲ ಸರ್? ಆಕ್ಚುಲಿ ಬಂದಿದೆ, ಎಲ್ಲರಲ್ಲೂ ಇದೆ ಡಾಕ್ಟರ್ ಗಿರೀಶ್ ಅವರೇ. ಎಲ್ಲವರಲ್ಲೂ ಇದೆ ಅಂತ ಹೇಳ್ತಿದ್ದೀರಿ. ಎಲ್ಲರಲ್ಲೂ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೋಬೇಕು. ಅದಕ್ಕಿಂತ ಹೆಚ್ಚಾಗಿ ನೀವು ಜಾಗತಿಕ ಮಟ್ಟದಲ್ಲಿ
ಈ ಒಂದು 2% ಸೈಂಟಿಸ್ಟ್ಗಳ ಲೀಸ್ಟ್ನಲ್ಲಿ ಸತತವಾಗಿ ಬರ್ತಾ ಇರೋದರಿಂದ ಈ ಒಂದು 2% ಸೈಂಟಿಸ್ಟ್ಗಳ ಆಯ್ಕೆ ಹೇಗೆ ನಡೆಯುತ್ತೆ ಮತ್ತು ನೀವು ಅದರಲ್ಲಿ ಹೇಗೆ ಬಂದ್ರಿ, ಎಷ್ಟು ವರ್ಷ ನಿರಂತರವಾಗಿ ಅದರಲ್ಲಿ ಇದ್ರಿ, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ವಾರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸೋಣ. ಮುಂದಿನ ವಾರ ಮತ್ತೆ ಪುನಃ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ಸ್ಟಾನ್ಫರ್ಡ್ ವಿಶ್ವವಿದ್ಯಾಲಯ ಸಿದ್ಧಪಡಿಸಿರುವ ಜಗತ್ತಿನ ಶೇಕಡ 2 ವಿಜ್ಞಾನಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕುವೆಂಪು ವಿಶ್ವವಿದ್ಯಾನಿಲಯದ ಡಿಪಾರ್ಟ್ಮೆಂಟ್ ಆಫ್ ಪಿಜಿ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಇನ್ ಮ್ಯಾಥಮೆಟಿಕ್ಸ್ನ ಡಾಕ್ಟರ್ ಬಿಜಿ ಗಿರೀಶ್ ಅವರೊಡನೆ ಸಂವಾದವನ್ನು ಕೇಳಿದಿರಿ. ಈ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.